ನಮಸ್ಕಾರ. ನೋಡ್ತಾ ಇದ್ದೀರಲ್ಲ, ಒಂದು ಸಮಯದಲ್ಲಿ ಗಾಂಜಾ ಮಾರಾಟ ಮಾಡಿದಂಥ ವ್ಯಕ್ತಿಯನ್ನ 5 kg ಗಾಂಜಾ ಕೊಡು, ಇಲ್ಲ ಅಂದ್ರೆ 5 ಲಕ್ಷ ದುಡ್ಡು ಕೊಡು ಅಂತ CCB ಇನ್ಸ್ಪೆಕ್ಟರ್ ನಾರಾಯಣ ಸ್ವಾಮಿ ಹಿಂಸೆಯನ್ನ ಕೊಟ್ಟು, ತಪ್ಪು ಮಾಡೋದು ಸಹಜ, ಅಕಸ್ಮಾತ್ ತಪ್ಪು ಮಾಡಿ ಬದಲಾವಣೆ ಆಗ್ಬೇಕು ಅಂತ ಆ ಹುಡುಗನ ಮಾತಲ್ಲಿ ನಾನು ಕೇಳ್ಪಟ್ಟಿದ್ದೇನು ಅಂತಂದ್ರೆ, ಒಂದು ಸಮಯದಲ್ಲಿ ಗಾಂಜಾ ಮಾರಾಟ ಮಾಡ್ತಾ ಇದ್ದ. ಈಗ ಗಾಂಜಾ ಮಾರಾಟವನ್ನ ನಿಲ್ಲಿಸಿ ಕಳೆದ 1 ವರ್ಷದಿಂದ ಗುಜರಿ ಅಂಗಡಿಯನ್ನು ಓಪನ್ ಮಾಡಿಕೊಂಡು ತನ್ನ ಹೆಂಡತಿ ಮಕ್ಕಳನ್ನ ತಾಯಿಯನ್ನ ಸಾಕೊಂಡಿದ್ದಾನೆ. ಅವನ ಹತ್ರ ಹೋಗಿ 5 kg ಗಾಂಜಾ ಕೊಡು, ಇಲ್ಲ 5 ಲಕ್ಷ ಕೊಡು ಅಂತ ಈ CCB ಇನ್ಸ್ಪೆಕ್ಟರ್ ನಾರಾಯಣ ಸ್ವಾಮಿ ಅಂತೆ. ಬದಲಾವಣೆ ಜಗದ ನಿಯಮ. ಕ್ರಿಮಿನಲ್ಸ್ಗಳು ಒಳ್ಳೆಯವರಾಗಿ ಬದಲಾಗಬೇಕು, ಅದಕ್ಕೋಸ್ಕರನೇ ನ್ಯಾಯಾಲಯ, ಪೊಲೀಸು, ಜೈಲನ್ನ ಇಟ್ಟಿರೋದು. ನೀವುಗಳೇನ್ರೋ ಕಾಕಿ ಬಟ್ಟೆ ಹಾಕೊಂಡು ತೇಟು ಗುಂಡಾಗಳ ರೀತಿ ನಡ್ಕೊಂತಿರಲ್ವೇನ್ರೋ? ಹೊಟ್ಟೆಗೆ ಏನೋ ತಿಂತೀರ ನೀವೆಲ್ಲ? ಬದಲಾವಣೆ ಯಾರೋ ಆಗ್ತಾರೆ ಹಿಂಗೆಲ್ಲ ಮಾಡಿದ್ರೆ. ಆಮೇಲೆ ನೀವು ಈ ಪೊಲೀಸ್ ಅವರ ಬಿಹೇವಿಯರ್ಗೆ ಕಾರಣ ಹುಡುಕ್ತಾ ಹೋಯ್ತು ಅಂತಂದ್ರೆ ಯಾಕೆ ಈ ತರ ಮಾಡ್ತಾ ಇದ್ದಾರೆ ಅಂತ ನಿಮ್ಗೆಲ್ಲ ಅನ್ಸಿರ್ಬೋದು. ATM ಕಳ್ತನ ಮಾಡೋದು, ಮತ್ತೆ ಕಳ್ಳ ಕದ್ದಿರೋ ಚಿನ್ನನ ಇವರೇ ಕದ್ದಿ ಅದನ್ನ ಹೆಂಡತಿಗೆ ಒಡವೆ ಮಾಡಿಸ್ಕೊಡೋದು, ಆ DJ ಹಳ್ಳಿಯವನು ಲಾಡಿ ಬಿಚ್ಚೋದು, ಆ ಚಾಮರಾಜಪೇಟೆಯವನು ಡ್ರಗ್ಸ್ ಮಾರೋದು, ಇಲ್ಲಿ ಅವನು ಯಾರೋ ಏನೋ ಅಣ್ಣಪ್ಪ ನಾಯಕ ಅಂತೆ ಪೊಲೀಸ್ ಕಾನ್ಸ್ಟೇಬಲ್ 7 ಕೋಟಿ ATM ಅನ್ನ ಕದ್ದಿದ್ದಾನೆ. ಅವನು ನೆಲಮಂಗಲ ಏನೋ ಪೊಲೀಸ್ ಕಾನ್ಸ್ಟೇಬಲ್ 10 ಎಕರೆ ಜಮೀನೇ ಹೆಸರಿಗೆ ಮಾಡಿಸ್ಕೊಂಡು ಫೋರ್ಜರಿ ಮಾಡಿದ್ದಾನೆ. ಇನ್ಯಾವನೋ ಅಲ್ಲಿ ಪಕ್ಕದ ಮನೆ ಹೆಣ್ಣುಮಗಳನ್ನ ಹೊಡ್ಕೊಂಡು ಹೋಗಿದ್ದಾನೆ. ಇನ್ಯಾರೋ ಅಲ್ಲಿ ದಾವಣಗೆರೆಯಲ್ಲಿ ಏನೋ 100 ಗ್ರಾಮ್ ಚಿನ್ನನ ಡಕಾಯಿತಿ ಮಾಡೋರೆ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ಗಳು. ಇಲ್ಲಿ ಕೊಡಗೇಳಿ ಯಾರೋ ಮುತ್ತುರಾಜ್ ಅಂತೆ, ಇವಂದು ರಿಯಲ್ ಎಸ್ಟೇಟ್ ದಂಧೆ ಸ್ಟೇಷನ್ ಅಲ್ಲಿ. DJ ಹಳ್ಳಿ ಅವನು ಲಾಡಿ ಬೀಸ್ತಾನೆ. ದೇವನಹಳ್ಳಿ ಅವಳು ಯಾರೋ ಜಗದಾಂಬ 1 ಲಕ್ಷ ರೂಪಾಯಿ ಕೇಳ್ತಾಳೆ. ವಾಟ್ ನಾನ್ಸೆನ್ಸ್, ವಾಟ್ ಈಸ್ ಹ್ಯಾಪನಿಂಗ್? ಇವ್ರಿಗಳೇನು ಗುಂಡಾಗಳ? ಆಮೇಲೆ ಯೂನಿಫಾರ್ಮ್ ಅಲ್ಲಿ ಗುಂಡ. ಇವರ ವರ್ತನೆ ನೋಡಿದಾಗ ನಿಮ್ಗೊಂದು ಡೌಟ್ ಬರ್ಬೋದು, ಇವರೆಲ್ಲ ಯಾಕೆ ಈ ತರ ನಡ್ಕೊಂತ ಇದ್ದಾರೆ? ದ ರೀಸನ್ ಈಸ್ ವೆರಿ ಸಿಂಪಲ್. ಇವತ್ತು ನಾನು ರೀಸನ್ ಹೇಳ್ತೀನಿ. ಪೊಲೀಸ್ ಅವರು ಈ ರೀತಿ ಯಾಕೆ ನಡ್ಕೊಂತ ಇರೋದಕ್ಕೆ ಅನ್ನೋದಕ್ಕೆ ಒಂದು ರೀಸನ್ ಸಹ ಇದೆ. ಯಾಕೆ ಏನ್ ಹೇಳ್ತಾರಲ್ಲ, ಏನೋ ಯಥಾ ರಾಜ ತಥಾ ಪ್ರಜಾ ಅಂದಂಗೆ ಈ ನಮ್ಮ ರಾಜ್ಯದಲ್ಲಿ ಈ ರಾಜರು ಅಂದುಕೊಂಡು ನಡೀತಾ ಇರುವಂತ ವ್ಯಕ್ತಿಗಳು ನಡ್ಕೊಳಂತ ರೀತಿ ಇವ್ರಿಗೆಲ್ಲ ಸ್ಫೂರ್ತಿ. ನೀವು ಅನ್ಸ್ಕೊಳ್ಬಹುದು, ಇಷ್ಟೆಲ್ಲ ನಡೀತಾ ಇದ್ರು ಕೂಡ ರಾಜ್ಯ ಸರ್ಕಾರ ಏನು ಮಾತಾಡ್ತಾ ಇಲ್ಲ. ಯಾಕೆ ಮಾತಾಡ್ತಾರೆ? ಯಾಕಂದ್ರೆ ಅವರೇ ಆತರ ನಡ್ಕೊಂತ ಇರೋದ್ರಿಂದ, ಗೂಂಡಾಗಳ ರೀತಿ ನಡ್ಕೊಂತ ಇರೋದ್ರಿಂದ ಇವರುಗಳು ಒಂದ್ ಹೆಜ್ಜೆ ಮುಂಚೆ. ಯಾಕಂದ್ರೆ ಇವರು ಪೊಲೀಸ್ ಯೂನಿಫಾರ್ಮ್ ಹಾಕೊಂಡ್ರು ಅಂತ ಒಂದು ರೀತಿಯ ಲೈಸೆನ್ಸ್ ಗೂಂಡಾಗಳು ಇವರು ಕರ್ನಾಟಕದಲ್ಲಿ. ಇವರುಗಳನ್ನ ಯಾವ ನಿಟ್ಟಿನಲ್ಲಿ ನಾವು ಪೊಲೀಸ್ ಇಲಾಖೆ ಅಂತ ಹೇಳ್ಬೇಕು? ಗೂಂಡಾಗಳು, ರೌಡಿಗಳು, ಆಮೇಲೆ ಲೂಟಿಕೋರರು, ATM ದರೋಡೆ ಮಾಡೋರು, ಲಾಡಿ ಬಿಚ್ಚೋರು, ಪಕ್ಕದ ಮನೆ ಹೆಣ್ಮಗಳನ್ನ ಹೊಡ್ಕೊಂಡೋಗ್ರು. ಯಾವನೋ ರಾಘವೇಂದ್ರ ಅಂತೆ, ಏನೋ HSR ಲೇಔಟ್ ಪೊಲೀಸ್ ಕಾನ್ಸ್ಟೇಬಲ್ ಯಾರ ಎಮ್ಮನ್ನ ಕರ್ಕೊಂಡೇ ಹೊರಟೋಗೋನವನು. ಪಕ್ಕದ ಮನೆ ಆಂಟಿನ ಹೊಡ್ಕೊಂಡು ಹೋಗ್ತೀರಾ, ATM ದರೋಡೆ ಮಾಡ್ತೀರಾ, ಏನೋ ಚಿನ್ನ ಕದಿತೀರಾ, ಲಾಡಿ ಬೀಸ್ತೀರಾ, ಚಾಮರಾಜಪೇಟೆಯನ್ನು ಡ್ರಗ್ಸ್ ಮಾಡ್ತಾನೆ, ರಿಯಲ್ ಎಸ್ಟೇಟ್ ಮಾಡ್ತೀರಾ, ಕೋಟಿ ಪಬ್ಬುಗಳ ಹತ್ರ ಏನೋ ಇವನು ಯಾರೋ ಕೋರಮಂಗಲ ಅವನು, ಅಲ್ಸೂರ್ ಗೇಟ್ ಅವನು ಕೋಟಿ ತಿಂಗಳು ವಸೂಲಿ ಮಾಡ್ತೀರಾ. ಅಲ್ಲೇ ನಾಚಿಕೆ ಮಾನ ಮರ್ಯಾದೆ ನಿಮ್ಗೆ ಏನು ಇಲ್ವಲ್ರನೋ? ದಿನ ಉಗಿದು ನೋಡಿ, ಅವನು ಯಾರಿಗೋ ಗಾಂಜಾ ಮಾಡ್ತಾ ಇದ್ನಂತೆ. ಅದನ್ನೆಲ್ಲ ಬಿಟ್ಟು ಅವನು ಇವಾಗ ಸ್ಕ್ರಾಪ್ ಅಂಗಡಿ ಓಪನ್ ಮಾಡ್ಕೊಂಡು ಅವ್ನು ಜೀವನ ಮಾಡ್ತಾ ಇದ್ದಾರೆ. ಹೆಂಡತಿ ಮಕ್ಳಿದ್ದಾರೆ. ಅವನಿಗೆ ಹೋಗಿ ಯಾವನೋ CCB ಬೇವರ್ಸಿ, ನೀನು CCB ಇನ್ಸ್ಪೆಕ್ಟರ್ ಅಥವಾ ಬಾಂಬೆನಲ್ಲಿ ಕೆಲಸ ಮಾಡ್ತಾರ ನೀನು? ಅಲ್ಲ, ಇಲ್ಲಿ ಸಮಾಜದಲ್ಲಿ ನಮಗೆ ಒಳ್ಳೆಯವರಾಗ್ಲಿ ಅಂತ ನಾವೆಲ್ಲ ಪ್ರಯತ್ನ ಬೀಳ್ತಾ ಇದ್ರೆ, ನೀವುಗಳು ಕ್ರಿಮಿನಲ್ಸ್ಗಳನ್ನ, ಇನ್ನ ಕ್ರಿಮಿನಲ್ಸ್ ಆಗಿರೋ ಗಾಂಜಾ ಮಾರು, ಇಲ್ಲ 5 ಲಕ್ಷ ಕೊಡು, ಇನ್ನು 5 ಲಕ್ಷ ಕೊಡಕ್ಕೆ ಅವನು ಯಾರನ್ನಾರು ಮರ್ಡರ್ ಮಾಡ್ಬೇಕು, ಆಮೇಲೆ ನಿನ್ನ ಎದೆ ಮೇಲೆ ತಂದಿಕ್ಕಬೇಕು, ನೀನ್ ಅದನ್ನ ನಿನ್ನ ಜೀವನಕ್ಕೆ ಮಡ್ಕೊಬೇಕು. ನೀವು ಯೂನಿಫಾರ್ಮ್ ಹಾಕೊಂಡ್ಬಿಟ್ರೆ ಗೂಂಡಾಗಳೇನೋ ನೀವು? ದೇಶದಲ್ಲಿ ಸಂವಿಧಾನ ಬದುಕಿದೆ, ಕೋರ್ಟ್ಗಳು ಬದುಕಿದೆ. ನಮ್ಮಂತವ್ರು ಕೇಳೋರು ಬದುಕಿದ್ದೇವೆ. ಎಚ್ಚರಿಕೆ ಇರ್ಲಿ. ನೀವು ಯಾರು ಡಾನುಗಳಲ್ಲ. ನೀವು ಯೂನಿಫಾರ್ಮ್ ಹಾಕೊಂಡಿದ್ ಮಾತ್ರಕ್ಕೆ ಬೇವರ್ಸಿಗಳು ತಗೊಂಡ್ಬಂದು ಇಡೀ ಇಲಾಖೆನಲ್ಲಿ ಹುಡುಕರು 10 ಜನ ಸಿಗಲ್ಲ ಒಳ್ಳೆಯವರು. ಬೇವರ್ಸಿಗಳ ಡಕಾಯಿತಿ ಮಾಡೋದು, ಕಳ್ತನ ಮಾಡೋದು, ಲಂಚ ತಗೊಳೋದು, ಮಂಚ ಹತ್ತೋದು, ಪಕ್ಕದ ಮನೆ ಹೆಣ್ಮಗಳನ್ನ ಹೊಡ್ಕೊಂಡು ಹೋಗೋದು. ನಿಮ್ ಯೋಗ್ಯತೆಗೆ ಬೆಂಕಿ ಹಾಕ. ನೀವು ಪೊಲೀಸ್ ಇಲಾಖೆ ಎಲ್ಲ ಕಣೋ, 90% ನೀವು ಪೋಲಿಗಳಾಗ್ಬಿಟ್ಟಿದ್ದೀರಾ. ಓಕೆ,
ಈಗ ಕಮಿಂಗ್ ಸ್ಟ್ರೈಟ್ ಟು ಪಾಯಿಂಟ್, ಈ ತರ ಯಾಕೆ ಮಾಡ್ತಾ ಇದ್ದಾರೆ, ಈ ತರ ಇವ್ರು ಯಾಕೆ ಮಾಡ್ತಾ ಇದ್ದಾರೆ ನಿಮ್ಗೆ ಅನ್ಸಿರ್ಬೋದಲ್ಲ. ರೀಸನ್ ತೋರಿಸ್ತೀನಿ ನಿಮ್ಗೆ. ಅವನು ಬೀದಿ ಅಪಾರ್ಟ್ಮೆಂಟ್ ಓನರ್ಸ್ ಆಫ್ ಬ್ಯಾಂಗ್ಳೂರ್ ವೇಟಿಂಗ್ ಪೇಷಂಟ್ಲಿ ಫಾರ್ ಮೆನಿ ಇಯರ್ಸ್ ಮತ್ತೆ ಕಿರಣ್ ಹೆಬ್ಬಾರ್ ಅಂತ. ಅವನು ಬೀದಿ ಅಪಾರ್ಟ್ಮೆಂಟ್ ಓನರ್ಸ್ ಆಫ್ ಬ್ಯಾಂಗ್ಳೂರ್ ವೇಟಿಂಗ್ ಪೇಷಂಟ್ಲಿ ಫಾರ್ ಮೆನಿ ಇಯರ್ಸ್ for the KOA amendment bill to be passed. While we understand the delays can happen, we strongly that we wait for another 2.5 years is unacceptable. As the Congress party has made a promise to us, we expect them. In Congress party expect ಮಾಡೋದು ಯಾರು ನಮ್ಗೆ MLA ಗಳು ಬರ್ಲಿಲ್ಲ, 10 ಜನ ಗೆದ್ದವ್ರು ಅಷ್ಟೇ, 15 ಜನ ಬಿಜೆಪಿ ಅವರ ಗೆದ್ದವ್ರು. ಈ ದೇಶದ ಪ್ರಧಾನಮಂತ್ರಿ, ಈ ದೇಶದ ಹೋಮ್ ಮಿನಿಸ್ಟರ್ಗೆ ಎದುರದೆ ಜೈಲ್ಗೆ ಬಂದಿರೋ ನಾನು, ನಿನ್ಗೆ ಅವನು ಯಾವನೊಬ್ಬ ಹೆಬ್ಬಾರ್ಗೆ ಎದುರ್ಕೊಳ್ತೀರ? ನಾನು ಬೇಸಿಕ್ ಕಾಮನ್ ಸೆನ್ಸ್ ಇಟ್ಕೊಳ್ಬೇಕು. ಯಾರ ಹತ್ರ ಡೀಲ್ ಮಾಡ್ತಾ ಇದ್ದೀವಿ? ನಾನು ಇರೋದು ನಿಮ್ಗೋಸ್ಕರ. ಐ ಹ್ಯಾವ್ ಕಾಲ್ಡ್ ಯು ಟು ಹೆಲ್ಪ್ ಯು. ಯು ಕಾಂಟ್ ವಾರ್ನ್ ದಿಸ್ ಗವರ್ಮೆಂಟ್. ಯಾವನೇ ಆಗಿರ್ಲಿ, ಸ್ವಲ್ಪ ಬೇಸಿಕ್ ಕಾಮನ್ ಸೆನ್ಸ್ ಇಟ್ಕೊಳ್ಬೇಕು. ನನಗೂ ಬೇಸಿಕ್ ಕಾಮನ್ಸ್ ಇದೆ, ಏನು ಅಂತಿದೆ. ನನಗೆ ವಾರ್ನ್ ಮಾಡೋದು, ಕಾಶನ್ ಮಾಡೋದು ಇವೆಲ್ಲ ಯಾರ ಹತ್ರ ಇದೆಲ್ಲ? ಯಾರ ಹತ್ರ ನಿಮ್ ಕರಿಬೇಕು ಅಂತ ಏನಿದೆ? ಯಾರ ಹೆಂಗೆ ಯಾರ ಹತ್ರ ಹೆಂಗ್ ನಡ್ಕೋಬೇಕು ಅಂತ ನಡ್ಕೋಬೇಕು. ಸರ್ಕಾರಕ್ಕೆ ಹೋಗ್ತಿದ್ರೆ ನಾಳೆ ಬೆಳಗ್ಗೆ ನಮ್ಮ ಆಫೀಸರ್ಸ್ ಅಪಾಯಿಂಟ್ಮೆಂಟ್ ಕೊಡೋರು ಏನ್ ಮಾಡ್ತೀರಾ? ಬಂತು, ಡಬ್ಬ ನೋಡಿದೆ, ನನ್ನ ತಮ್ಮನ್ನ ಒಂದೊಂದು ಕ್ಷೇತ್ರದಲ್ಲಿ 1 ಲಕ್ಷ ಓಟಲ್ಲಿ ಸೋಲ್ಸಿದ್ರಿ. ದಟ್ ಇಸ್ ದ ಬಿಗ್ ಗಿಫ್ಟ್ ಯು ಹ್ಯಾವ್ ಗಿವನ್ ಟು ಅಸ್. ವಾಟ್ ಎವರ್ ಯು ಪೀಪಲ್ ಪ್ರಾಮಿಸ್ ಯು ಡಿಡ್ ನಾಟ್ ಹೆಲ್ಪ್ ಅಸ್. ನಾವ್ ಏಂತಕ್ ಮಾಡ್ತಾ ಇದೀವಿ ಅಂತೇಳಿ ಯಾಕೆ ಸಹಾಯ ಮಾಡಬೇಕು ಅನ್ನೋದು ನನ್ಗೆ ಬಂದ್ಬಿಡ್ತು. ಬಂಧುಗಳೇ ನಮಸ್ಕಾರ, ಹೇಗಿದ್ರೆ ನೀವೆಲ್ಲರೂ? ನಾನು ಸುಬ್ರಹ್ಮಣ್ಯ ಎಸ್ ಹಾಡಿಗೆ. ಬಂಧುಗಳೇ, DK ಶಿವಕುಮಾರ್ ಅವರ ಮಾತನ್ನ ಕೇಳಿಸ್ಕೊಂಡ್ರಿ? ಕೇಳಿಸ್ಕೊಂಡ್ರಲ್ಲ ಇವತ್ತು. ಆರ್ಯ ಕೇಳಿಸ್ಕೊಂಡ್ರಲ್ಲ, ಒಬ್ಬ ಡೆಪ್ಯೂಟಿ CM ಥೇಟ್ ಗುಂಡಾ ರೀತಿ ಮಾತಾಡಿದ್ರೆ ಪೊಲೀಸರು ಲಾಕಪ್ ಡೆತ್ ಮಾಡೋದು, ಎತ್ತಾಕೊಂಡೋಗಿ ಸಾಯಿಸಕೋದು. ವಿವೇಕನಗರದವರು ಅವ್ನು ಯಾರೋ ದರ್ಶನ್ ಅಂತೆ ಕರ್ಕೊಂಡೋಗಿ ವಿತೌಟ್ FIR, ವಿತೌಟ್ ಕಂಪ್ಲೇಂಟ್, ವಿತೌಟ್ ಫಾಲೋಯಿಂಗ್ ದ ಪ್ರೊಸೀಜರ್ಸ್ ಅವನನ್ನ ಸ್ಟೇಷನ್ ಅಲ್ಲಿ ಮಾಡ್ಕೊಂಡು ಮರ್ಡರ್ ಮಾಡಿದ್ದಾರೆ. ವಿವೇಕನಗರದವ್ರು ಮರ್ಡರ್ ಮಾಡ್ತಾರೆ. ಅಲ್ಸೂರ್ ಗೇಟ್ ಅವರು ಮತ್ತೆ ಕೋರ್ಮಂಗಲವ್ ಅವರು ತಿಂಗಳು ಕೋಟಿ ವಸೂಲಿ ಆಗ್ತಾರೆ. ಕೊಡಗಿಹಳ್ಳಿ ಮುತ್ತೂರು ರಾಜ ರಿಯಲ್ ಎಸ್ಟೇಟ್ ಮಾಡ್ತಾನೆ. DJ ಹಳ್ಳಿ ಒಂದು ಲಾಡಿ ಬೀಸ್ತಾನೆ. ಇನ್ನೊಬ್ಬ ಯಾರೋ ಪ್ರಕಾಶ ಒಂದ್ ಯಾರೋ ಹೆಣ್ಮಗಳು ಕೊಡಕ್ ಹೋದ್ರೆ ASI ಮಂಚಿಗೆ ಕರೀತಾನೆ. ಅವನು ಯಾರೋ ರಾಘವೇಂದ್ರ HSR ಲೇಔಟ್ ಪಕ್ಕದ ಮನೆ ಆಂಟಿನ ಹೊಡ್ಕೊಂಡು ಹೋಗ್ತಾನೆ. ಇಲ್ಲಿ ದಾವಣಗೆರೆಯಲ್ಲಿ ಚಿನ್ನನ ದೊರಡೆ ಮಾಡುವಂತ 2 PSIಗಳು. ಅವನು ಚಾಮರಾಜಪೇಟೆ ಮಂಜ ಡ್ರಗ್ಸ್ ಮಾಡ್ತಾನೆ. ಇವನು ಯಾರೋ ಸೂರ್ಯನಗರ ಪೊಲೀಸನು ಕಳ್ಳನ್ನ ಕದ್ದಿರೋ ಚಿನ್ನನ ಇವನ್ ಕದ್ಕೊಂಡು ಎಂಟಿಗೆ ಒಡವೆ ಮಾಡಿಸ್ಕೊಡ್ತಾನೆ. ಈ ರೀತಿ ಕಳ್ಳರು, ದರೋಡೆಕೋರರು, ಲೂಟಿಕೋರರು, ಮಾನ ಮರ್ದಿ ಇಲ್ದಂತವ್ರು ಡಿಪಾರ್ಟ್ಮೆಂಟ್ ಅಲ್ಲಿ ಇದಾರೆ ಅಂತ ನಿಮ್ಗೆಲ್ಲ ಆಶ್ಚರ್ಯ ಆಗಿರ್ಬೋದು. ಇವ್ರನ್ನ ಯಾಕೆ ಕಂಟ್ರೋಲ್ ಮಾಡ್ತಾ ಇಲ್ಲ ಅಂತ. ಆಸ್ ಸಿಂಪಲ್ ಆಸ್ ಇಟ್. ನೋಡಿದ್ರಲ್ಲ ಈಗ DK ಶಿವಕುಮಾರ್ ವಿಡಿಯೋ ಧಮ್ಕಿ. ಒಬ್ಬ ಡೆಪ್ಯೂಟಿ CM ಅಪಾರ್ಟ್ಮೆಂಟ್ ಓನರ್ಗಳನ್ನ ಮೀಟಿಂಗ್ ಕರೆದು ಓಪನ್ ಆಗಿ ಧಮ್ಕಿ ಆಗ್ತಾನೆ ಅಂತಂದ್ರೆ ದೇಶದಲ್ಲಿ ಸಂವಿಧಾನ ಬದುಕಿದ್ಯಾ ಅಥವಾ ಗುಂಡಾ ರಾಜ್ಯ ಇದೆಯಾ ಅಂತ ನಾವುಗಳು ನಮ್ಮಗಳನ್ನೇ ಪ್ರಶ್ನೆ ಮಾಡ್ಕೊಳ್ಳುವಂತ ಪರಿಸ್ಥಿತಿಗೆ ನಾವುಗಳೆಲ್ಲ ಬಂದಿದ್ದೀವಿ. ಜಸ್ಟ್ ಇಮ್ಯಾಜಿನ್, ನಾನು ಯಾರು ಗೊತ್ತಾ? ನಾನು ದೇಶದ ಪ್ರಧಾನ ಮಂತ್ರಿನ ಎದುರಾಕೊಂಡು ಜೈಲ್ಗೆ ಹೋದನು. ಜೈಲ್ಗೇನೋ ನೀನೇನು ಹೋರಾಟ ಮಾಡಿ ಹೋಗಿದ್ದ DK ಶಿವಕುಮಾರ್? ಭ್ರಷ್ಟಾಚಾರದ ಆರೋಪ ನಿನ್ನ ಮೇಲೆ. ದರ್ ಇಸ್ ದ ಚಾರ್ಜಸ್ ಆಫ್ ಕರಪ್ಷನ್ ಅಗೇನ್ಸ್ಟ್ ಯು. ದ ಚಾರ್ಜಸ್ ಫ್ರೇಮ್ಡ್ ಅಗೇನ್ಸ್ಟ್ ಯು. ಒನ್ ಮೋರ್ 19ಕ್ಕೆ ಮತ್ತೊಂದು ಸಮನ್ಸ್ ಕೊಟ್ಟಿದ್ದಾರೆ ಡೆಲ್ಲಿ ಪೊಲೀಸರು. ಅಲ್ರಿ, ಒಬ್ಬ ಡೆಪ್ಯೂಟಿ CM ಇದನ್ನ ಯಾರೋನ ಒಂದು 4-5 ತಿಂಗಳ ಹಿಂದೆ ಫಿಲಂ ಇಂಡಸ್ಟ್ರಿಗೆ ನಟ್ಟು ಬೋಲ್ಟ್ ಟೈಟ್ ಮಾಡ್ತೀನಿ ಅಂತ ಧಮ್ಕಿ ಹಾಕೋ ಅಂತ ಒಬ್ಬ ಡೆಪ್ಯೂಟಿ CM DK ಶಿವಕುಮಾರ್ ಅಪಾರ್ಟ್ಮೆಂಟ್ ಅಸೋಸಿಯೇಷನ್ ನ ಕರೆದು ನನ್ನ ತಮ್ಮನ್ನ ಸೋಲ್ಸಿದ್ರಿ. ಯು ಕಾಂಟ್ ಥ್ರೆಟನ್ ಎ ಗವರ್ಮೆಂಟ್ ಅಂದ್ರೆ ಈ ವ್ಯಕ್ತಿ ಧರ್ಮಸ್ಥಳದ ವಿಚಾರದಲ್ಲಿ ನಾನು ಹೇಳಿದೆ, ಧರ್ಮಸ್ಥಳದಲ್ಲಿ ಕಂಪ್ಲೇಂಟ್ ಕೊಟ್ಟವ್ರನ್ನ ಮೇಲೆ ಚಾರ್ಜ್ ಶೀಟ್ ಹಾಕಿಸ್ತಾ ಇದೆ DK ಶಿವಕುಮಾರ್. ಧರ್ಮಸ್ಥಳದ ನ್ಯಾಯಯುತವಾದ ಹೋರಾಟವನ್ನ ದಿಕ್ಕು ತಪ್ಪಿಸ್ದ, ತನ್ನ ಬಲವನ್ನ ಮತ್ತೆ ಪೊಲೀಸವ್ರನ್ನ ಬಳಸಿ ಯಾರು ಕಂಪ್ಲೇಂಟ್ ಕೊಟ್ಟಿದ್ರ, ಯಾರ ಮಹೇಶ್ ತಿಮ್ರೋಡಿ ಹೋರಾಟ ಮಾಡ್ತಾ ಇದ್ದವ್ರ ಮೇಲೆ FIR ಹಾಕಿಸ್ದ ಈ ವ್ಯಕ್ತಿ. ತಿಂಗಳಾನ್ಗಟ್ಲೆ ಕಬ್ಬು ಬೆಳೆಗಾರರು ಬೀದಿಲ್ ಕೂತ್ಕೊಂಡ್ರು. ಕ್ಯಾರೆ ಅಂತಿಲ್ಲ, ಥೇಟ್ ರೌಡಿ ತರನೇ ಮಾತಾಡೋದು. ಅಲ್ಲಯ್ಯ, ನೀನು ಮನೆ ಬಾಗಿಲ್ಗೆ ಹೋಗೋದು,
ಏನೋ 5 ವರ್ಷಕ್ಕೊಂದ್ಸತಿ ಭಿಕ್ಷೆ ಬೇಡ್ಕೊಂಡು ನನಗೆ ಓಟ್ ಹಾಕಿ ನಾನು MLA ಆಗ್ತೀನಿ, ಮಿನಿಸ್ಟರ್ ಆಗ್ತೀನಿ, ಡೆಪ್ಯೂಟಿ CM ಆಗ್ತೀನಿ ಅಂತ ಜನ ಸದಾಶಿವರ ನಿನ್ನ ಮನೆಗೆ ಹುಡ್ಕೊಂಡ್ ಬಂದೇನು ಓಟ್ ಹಾಕಿಲ್ಲ. ನಿನಗ್ ಬೇಕಾಗಿದೆ, ನೀನ್ ರೆಪ್ರೆಸೆಂಟ್ ಆಗ್ಬೇಕು. 20 ರೂಪಾಯಿ ಪೆಟ್ರೋಲ್ಗೆ ಇಲ್ದಿರಾ, ನಾನು ಹೇಳಿದ್ದಲ್ಲ ಈ ಮಾತನ್ನ, ಇವನು ಹೇಳಿದ್ಯಾರೋ RR ನಗರದ ಏನೋ ಮುನ್ರತ್ನ ಹೇಳಿದ್ದು 20 ರೂಪಾಯಿ ಪೆಟ್ರೋಲ್ಗೆ ಹಾಕ್ಸಿದೀನಿ ಅಂತ. 20 ರೂಪಾಯಿ ಪೆಟ್ರೋಲ್ ಇಂದ ಬದುಕಿರೋದು ನೀನು. ನಿನ್ನ 1400 ಕೋಟಿ ಡಿಕ್ಲೇರ್ಡ್ ಆಸ್ತಿ. ಈಸ್ DK ಶಿವಕುಮಾರ್ ಸೆಕೆಂಡ್ ರಿಚೆಸ್ಟ್ MLA ಇನ್ ಎಂಟೈರ್ ಇಂಡಿಯಾ. ಇಂಥ ವ್ಯಕ್ತಿ ಫಿಲಂ ಇಂಡಸ್ಟ್ರಿಗೆ ಧಮಕಿ ಹಾಕ್ತಾನೆ, ನಟ್ಟು ಬೋಲ್ಟು ಟೈಟ್ ಮಾಡ್ತೀನಿ ಅಂತ. ನಮ್ಮಂತವ್ರ ಮೇಲೆ ಸುಳ್ಳು ಕೇಸ್ ಹಾಕಿ 97 ದಿವಸ ಜೈಲಿಗೆ ಕಳಿಸ್ತಾನೆ. ಆ ಧರ್ಮಸ್ಥಳದಲ್ಲಿ ಕಂಪ್ಲೇಂಟ್ ಕೊಟ್ಟಿರೋರನ್ನ ಅವ್ರ ಮೇಲೆ FIR ಮಾಡಿಸಿ ಅವ್ರ ಮೇಲೆ ಸುಳ್ಳು ಚಾರ್ಜ್ ಶೀಟ್ ಹಾಕಿಸ್ತಾನೆ. SIT ಅನ್ನ ದಿಕ್ಕು ತಪ್ಪಿಸ್ತಾನೆ ಧರ್ಮಸ್ಥಳದ ವಿಚಾರದಲ್ಲಿ. ರೈತರು, ಕಬ್ಬು ಬೆಳೆಗಾರರು ಬೀದಿಯಲ್ಲಿ ಕೂತ್ಕೊಂಡ್ರೆ ಈ DK ಶಿವಕುಮಾರ್ಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಏನೋ ಕಬ್ಬು ಏನೋ ಶುಗರ್ ಫ್ಯಾಕ್ಟರಿ ಓನರ್, ಈಶ್ವರ್ ಖಂಡ್ರೆ ಶುಗರ್ ಫ್ಯಾಕ್ಟರಿ ಓನರ್, ಹಿಂದೂ ಹುಲಿ ಯತ್ನಾಳಿ ಶುಗರ್ ಫ್ಯಾಕ್ಟರಿ ಓನರ್ಗಳು, MLA MP ಗಳ ಬಳಿ ಶುಗರ್ ಫ್ಯಾಕ್ಟರಿಗಳಿದೆ. ಶುಗರ್ ಫ್ಯಾಕ್ಟರಿ ಚೆನ್ನಾಗಿರ್ಬೇಕು. ಈತನ ಸ್ನೇಹಿತೆ ಲಕ್ಷ್ಮೀ ಹೆಬ್ಬಾಳ್ಕರ್ದು ಶುಗರ್ ಫ್ಯಾಕ್ಟರಿ ಇದೆ. ಇವ್ರದೇ ಪಕ್ಷದವ್ರದ್ದು ಸತೀಶ್ ಜಾರಕಿಹೊಳಿ ಇದ್ದಿದೆ, ಈಶ್ವರ್ ಖಂಡ್ರೆ ಇದ್ದಿದೆ. ಶುಗರ್ ಫ್ಯಾಕ್ಟರಿ ಓನರ್ಗಳು ಚೆನ್ನಾಗಿರ್ಬೇಕು. ಕಬ್ಬು ಬೆಳೆದವನು ಹಾಳಾಗೋಗ್ಬೇಕು. ಆ ಕಬ್ಬು ಬೆಳೆಗಾರನ ರೈತರ ಬಗ್ಗೆ ಕಾಳಜಿ ಇಲ್ಲ. ಸತ್ತೋಗಿರೋ ಹೆಣ್ಣು ಮಕ್ಕಳ ಬಗ್ಗೆ ಧರ್ಮಸ್ಥಳದ ವಿಚಾರದಲ್ಲಿ ಕಾಳಜಿ ಇಲ್ಲ. ಹುಬ್ಳಿ ಧಾರವಾಡದಲ್ಲಿ ಹುಡುಗರು ಸರ್ಕಾರಿ ಕೆಲಸವನ್ನ ಭರ್ತಿ ಮಾಡಿ ಅಂತಂದ್ರೆ ಕಾಳಜಿ ಇಲ್ಲ. ಇಲ್ಲಿ ಅಪಾರ್ಟ್ಮೆಂಟ್ ಅಸೋಸಿಯೇಷನ್ ಅವ್ರನ್ನ ಕಡ್ದುಬಿಟ್ಟು ನೀವ್ ಯಾರೋ ನಮ್ಮನ್ನ ಗೆಲ್ಸಿಲ್ಲ, ನನ್ನ ತಮ್ಮನ್ನ ಸೋಲ್ಸಿದ್ರಿ, ನಾನು ಪ್ರಧಾನ ಮಂತ್ರಿನ ಎದುರು ಹಾಕೊಂಡು ಜೈಲ್ಗೆ ಹೋದೆ 1400 ಕೋಟಿ ಡಿಕ್ಲೇರ್ ಮಾಡ್ಕೊಂಡಿದ್ಯಾ? ನಿನ್ ಸ್ವಂತ ಏನೋ ನೀನೇನಾದ್ರು ಸಾರ್ವಜನಿಕಕ್ಕೋಸ್ಕರ ಏನಾದ್ರು ಹೋರಾಟ ಮಾಡಿದ್ಯಾ? ನಮ್ಮಂತರ ಏನಾದ್ರು ಜೈಲ್ಗೆ ಹೋಗಿದ್ಯಾ? ಎಂತದಿಲ್ಲ. ಭ್ರಷ್ಟಾಚಾರ ಆರೋಪದಲ್ಲಿ ನೀನ್ ಯಾರನ್ನ ಬೇಕಾದ್ರೆ ಎದುರಾಕೊಂಡ್ರೆ ಅದು ನಿನ್ನ ಹಣೆ ಬರ. ನಾವ್ಯಾರಾದ್ರೂ ಹೇಳಿದ್ರೆ MLA ನಿಂತ್ಕ ನೀನು ಕನಕ್ಪುರದಲ್ಲಿ ಬಾ ಓಟ್ ಹಾಕ್ತಿವಿ ಅಂತ ಸದಾಶಿವ ಯಾರನ್ನ ಹುಡ್ಕೊಂಡ್ ಬಂದಿದ್ರ ಅಲ್ಲ? ಹೌ ಡೇರ್ ಯು ಥ್ರೆಟನ್ ದ ಪಬ್ಲಿಕ್? ಏನ್ ತಾವೇನ್ ಅನ್ಕೊಂಡ್ಬಿಟ್ಟಿದ್ರ? DK ಶಿವಕುಮಾರ್, ಪ್ರಜಾಪ್ರಭುತ್ವ ಇದೆ ಈ ದೇಶದಲ್ಲಿ, ಸಂವಿಧಾನ ಇದೆ, ಡಾಕ್ಟರ್ BR ಅಂಬೇಡ್ಕರ್ ಬರ್ದಿರೋಂತ ಸಂವಿಧಾನ ಇದೆ. ನೀನ್ ಯಾರಿಗೂ ಯಜಮಾನ ಏನಲ್ಲ. ಓಕೆ, ನೀನೊಬ್ಬ ಸಾರ್ವಜನಿಕ ಸೇವಕ. ಡು ನಾಟ್ ಫರ್ಗೆಟ್, ಯು ಆರ್ ಎ ಪಬ್ಲಿಕ್ ಸರ್ವೆಂಟ್. ಯು ಆರ್ ನಥಿಂಗ್ ಲೆಸ್ ದೆನ್ ಎ ಪಬ್ಲಿಕ್ ಸರ್ವೆಂಟ್, ಆಸ್ ಸಿಂಪಲ್ ಆಸ್ ಇಟ್. ನಿನ್ನ ಎದೆ ಮೇಲೆ ಸಾರ್ವಜನಿಕ ಸೇವಕ DK ಶಿವಕುಮಾರ್ ಉಪಮುಖ್ಯಮಂತ್ರಿ ಅಂತ ಹಾಕೊಬೇಕು. ಅರ್ಥ ಆಯ್ತಾ? ನಿನ್ನ ಸ್ಥಾನ ಅದು. ಇಟ್ ಈಸ್ ನಾಟ್ ಯುವರ್. ನೀನ್ ಯಾರಿಗೂ ಬಾಸ್ ಅಲ್ಲಪ್ಪ. ಅರ್ಥ ಆಯ್ತಾ? ನಿನ್ನ ಬ್ಯಾಕ್ ಗ್ರೌಂಡ್ ಏನೇ ಇರ್ಲಿ, ಓಕೆ, ನೀನು ಯಾರ ಗರ್ಡಿನಲ್ಲಿ ಬೇಕಾದ್ರೆ ಪಳ್ಕೊಂಬ. ಓಕೆ, ನೋ ಬಡಿ ಕೇರ್ಸ್. ನಾವು ಓಟ್ ಹಾಕಿದ್ರೆ ನೀನ್ MLA, ನಾವು ಟ್ಯಾಕ್ಸ್ ಕಟ್ಟಿದ್ರೆ ನಿನ್ನ ಸರ್ಕಾರ. ನೀನು ಮತ್ತೆ ಕಾಂಗ್ರೆಸ್ ಅವರು ಹುಡ್ಕೊಂಡ್ ಬಂದಿರೋ ಸರ್ಕಾರ ನಡೆಯೋದು. ಅದು BJP ಆಗಿರ್ಲಿ, ಕಾಂಗ್ರೆಸ್ ಆಗಿರ್ಲಿ, ಸಾರ್ವಜನಿಕರು ಯಾರು ಕೂಡ ಬಲಹೀನರಲ್ಲ ಇಲ್ಲಿ. ಓಕೆ, ವಿ ಆರ್ ದ ಟ್ಯಾಕ್ಸ್ ಪೇಯರ್ಸ್, ವಿ ಆರ್ ದ ಮೇಕರ್ಸ್. ನೀನ್ MLA ಆಗ್ಬೇಕು ಅಂತಂದ್ರೆ ಸಿದ್ದರಾಮಯ್ಯ, CM ಆಗ್ಬೇಕು ಅಂದ್ರೆ ಪ್ರಧಾನಮಂತ್ರಿ ಮೋದಿ 13 ವರ್ಷದಲ್ಲಿ ಪ್ರಧಾನಮಂತ್ರಿ ಆಗ್ಬೇಕಾದ್ರೆ ಇಟ್ ಇಸ್ ದ ವೋಟರ್. ನಾವು ವೋಟರ್ಸು, ನಾವು ಟ್ಯಾಕ್ಸ್ ಪೇಯರ್ಸ್. ನಾವು ವೋಟ್ ಹಾಕಿದ್ರೆ BJP ಸರ್ಕಾರ ಆಗತ್ತೆ, ಕಾಂಗ್ರೆಸ್ ಸರ್ಕಾರ ಆಗತ್ತೆ. ನಾವು ವೋಟ್ ಹಾಕಿದ್ರೆ ನಿಮ್ಮ 2 ಸರ್ಕಾರಗಳು ನಡೀತದೆ. ನಿನ್ನ ಮನೆ ಆಸ್ತಿ ತಗೊಂಬಂದು ಮಾರ್ಕೊಂಬಂದು ನೀನೇನು ಆಡಳಿತ ಮಾಡ್ತಾ ಇಲ್ಲ. ತಿಂಗಳು ನಿನಗೆ ಸೆಕ್ಯೂರಿಟಿ ಕೊಡ್ತೀವಿ ನಮ್ ದುಡ್ಡಲ್ಲಿ. ನೀನ್ ಓಡಾಡೋ ಕಾರು, ಸೆಕ್ಯೂರಿಟಿ, ನಿನಗ್ ಸಂಬಳ, ನೀನ್ ಮಾಡೋ ಪ್ರತಿ ಒಂದು ಖರ್ಚು ವೆಚ್ಚ ನಾನ್ ನೋಡಿಲ್ವಾ? ಆ ನಾಟ್ ಫಾರ್ ಸೇಲ್ ಬುಕ್ ನ 100 ರೂಪಾಯಿಗೆ ಮಾರು ಅಂತ ಹೇಳ್ತೀಯ KPCC ನಲ್ಲಿ. ಆ KPCC ಕಚೇರಿಯನ್ನ ಥೇಟ್ ಬಿಸ್ನೆಸ್ ಸೆಂಟರ್ ಮಾಡಿಟ್ಟಿದ್ಯಾ? ನೆನ್ನೆ ನೋಡಿದೆ ಒಂದು ವಿಡಿಯೋ. ಆ ಮಂಗಳಾರತಿ ಹಾಕಕ್ಕೆ ಜೋಬಲ್ ಕಾಸು ಮಾಡ್ಕೊಳಲ್ಲ. ಯಾಕೆ ಅಂತಂದ್ರೆ ಬರೀ ಕಾಸು ಇಸ್ಕೊಂಡ್ ಅಭ್ಯಾಸನೇ ಹೊರತು DK ಶಿವಕುಮಾರ್ಗೆ ಕಾಸು ಹಾಕಿ ಅಭ್ಯಾಸ ಇಲ್ಲ. ಮಂಗಳಾರತಿಗೆ ಕೋಲಾರ ಮುನಿಯಪ್ಪನು ಕಾಸು ಕೊಡ್ತಾನೆ. ನಾವು ನೋಡ್ದಿರೋದ ನಿಮ್ಮ ಜೀವನವನ್ನ, ನಾವು ನೋಡ್ದಿರೋ ಜೀವನ ನಿಮ್ದು. DK ಶಿವಕುಮಾರ್, ನೀನ್ ಎಲ್ಲೆಲ್ಲಿ ಹಳ್ಳ ಹಿಡಿಸ್ದೆ? ಆ ಧರ್ಮಸ್ಥಳದ ನ್ಯಾಯಯುತವಾದಂತ ಹೋರಾಟವನ್ನ ಯಾರ ಮೇಲೆ ಚಿನ್ನಯ್ಯ ಏನೋ ಕಂಪ್ಲೇಂಟ್ ಕೊಟ್ಟ, ಮ್ಯಾಜಿಸ್ಟ್ರೇಟ್ ಮುಂದೆ ಕೊಟ್ಟ, ಅವ್ರಿಗೊಂದು ನೋಟಿಸ್ ಕೂಡ ಕೊಡಿಸ್ತಿಲ್ಲ. ಯಾಕೆ ಅಂದ್ರೆ ನಿಂದು ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್, ನಿನ್ನ ರೌಡಿತನ ತೋರಿಸ್ತಾ ಇದೆಯಾ. 2028ಕ್ಕೆ ದಮ್ಮು ತಾಕತ್ತಿದ್ರೆ 2024ರಲ್ಲಿ ನಿನ್ ತಮ್ಮನ್ನ ಸೋಲ್ಸಿದ್ದಾರೆ. 2028ಕ್ಕೆ ನೀನ್ ಸೋಲ್ತೀಯಾ? ಜನ ಸೋಲಿಸ್ತಾರೆ. ಗೂಂಡಾಗಳಿಗೆ ಗೂಂಡಾ ರೀತಿ ಮಾತಾಡೋರ್ಗೆ ಈ ರಾಜಕೀಯದಲ್ಲಿ, ಪ್ರಜಾಪ್ರಭುತ್ವದಲ್ಲಿ ಜನ ಏನ್ ತೋರಿಸ್ಬೇಕು ಅಂತ ಗೊತ್ತಿದೆ. ಐ ಡೋಂಟ್ ನೋ ವೆದರ್ ಯು ಗೋಯಿಂಗ್ ಟು ಬಿಕಮ್ ಎ CM ಆರ್ ನಾಟ್. ಐ ಆಮ್ ಶ್ಯೂರ್, ಡೆಫಿನೆಟ್ಲಿ ಶ್ಯೂರ್, 2028 ಯು ವಿಲ್ ಲೂಸ್ ಆಸ್ ಅನ್ MLA. ಏನ್ರಿ ಮಾತಾಡೋದು ರೀ?
ರೀ MLA ಏನೋ ಡಿ ಕೆ ಶಿವಕುಮಾರ್ ಯಾವ ಮಾತ್ರಿ ನಾವು ಟ್ಯಾಕ್ಸ್ ಕಟ್ರೆ ನಿನ್ನ ಸರ್ಕಾರ ನೀನು ಮತ್ತೆ ನಿನ್ನ ಕಾಂಗ್ರೆಸ್ಸಿಗರು ಬಂದು ಬೇಡ್ಕೊಂಡು ಆ ಬಿಜೆಪಿಯವ್ರು ಮಾಡೋದಂತ ಉಪಟಳದಲ್ಲಿ ಕಾಂಗ್ರೆಸ್ ಅವ್ರಿಗೆ ಜನ ಓಟ್ ಹಾಕಿದ್ರು. ಕಾಂಗ್ರೆಸ್ ಆಡಳಿತದಲ್ಲಿ ಈ ಕೈಯಲ್ಲಿ ಇದನ್ನ ಸಂವಿಧಾನ ಹಿಡ್ಕೊಂಡ್ಬಿಟ್ರೆ ಅಲ್ಲ, ಸಂವಿಧಾನದ ಶಕ್ತಿಯನ್ನ ತಲೆಯಲ್ಲಿ ಇಟ್ಕೊಂಡ್ರೆ ಮಾತ್ರ ಪ್ರಜಾಪ್ರಭುತ್ವದ ಅರ್ಥ ಗೊತ್ತಾಗುತ್ತೆ. ಇಲ್ಲ ಅಂತಂದ್ರೆ ಗೂಂಡಾಗಳ ಕೈಯಲ್ಲಿ, ರೌಡಿಗಳ ಕೈಯಲ್ಲಿ, ಧಮ್ಕಿ ಹಾಕೋರ್ ಕೈಯಲ್ಲಿ ನಾವುಗಳು ಆಡಳಿತ ಮಾಡಿಸ್ಕೊಬೇಕಾ? ನಮಗ್ ಯಾವ ತೀಟೆನ ರೀ? ನಮಗ್ ಯಾವ ತೀಟೆ? ಹೆಂಗ್ ಹಾಕದೆ ಧಮ್ಕಿ? ನೀನು ಅಪಾರ್ಟ್ಮೆಂಟ್ ಅಸೋಸಿಯೇಷನ್ಗೆ ಧಮ್ಕಿ ಹೆಂಗ್ ಹಾಕ್ದೆ? ವೈ ಕಾಂಟ್ ದೇರ್ ಬಿ ಎ ಕಂಪ್ಲೇಂಟ್ ಅಗೇನ್ಸ್ಟ್ ಯು? ನೀವು ಅಲ್ಲಿ ಚಪ್ಪಾಳೆ ಹೊಡೆಯೋದು ಬದಲು ಜನ ಆತನ ಮೇಲೆ ಕಂಪ್ಲೇಂಟ್ ಕೊಡ್ಬೇಕಾಗಿತ್ತು. ನಾನ್ ನಿಂತ್ಕೊಂಡು ಅದನ್ನ FIR ಮಾಡಿಸ್ತಾ ಇದ್ದೆ. ಹೌ ಕ್ಯಾನ್ ಯು ಥ್ರೆಟನ್? ಅಲ್ರಿ, ಸಾರ್ವಜನಿಕ ಸ್ಥಳಗಳಲ್ಲಿ ಧಮ್ಕಿ ಹಾಕ್ಬಾರ್ದು ಅಂತ ಹೊಸ ಕಾನೂನು ತಗೊಂಡ್ಬರ್ತಾ ಇದೆ ಇದೇ ಕಾಂಗ್ರೆಸ್ ಸರ್ಕಾರ. ಇಲ್ಲಿ ನೋಡಿದ್ರೆ ಡೆಪ್ಯೂಟಿ CM ಅಪಾರ್ಟ್ಮೆಂಟ್ ಅಸೋಸಿಯೇಷನ್ ಅವ್ರಿಗೆ ನನ್ನ ತಮ್ಮನ್ನ ಸೋಲಿಸಿದ್ರಿ, ನಮಗೆ ನೀವು MP ನಲ್ಲಿ ಏನು ಕ್ಯಾಂಡಿಡೇಟ್ ಗೆಲ್ಸಿಲ್ಲ, ನೀನು ಗೆಲ್ಸ್ಬೇಕಾಗಿತ್ತಾ? ಈ ತರ ಧಮ್ಕಿ ಹಾಕರೆ ಗೆಲ್ಲಿಸ್ಬೇಕಾ? ರಾಹುಲ್ ಗಾಂಧಿ ಶುಡ್ ಶೋ ಎ ಪ್ಲೇಸ್ ಟು ಡಿ ಕೆ ಶಿವಕುಮಾರ್. ಕಾಂಗ್ರೆಸ್ ಅನ್ನ ಅತಿಯಾಗಿ ಡ್ಯಾಮೇಜ್ ಮಾಡ್ತಾರಂತ ವ್ಯಕ್ತಿ ಅಂತಂದ್ರೆ ಇಟ್ ಇಸ್ ನನ್ ಅದರ್ ದ್ಯಾನ್ ದಿಸ್ ಪರ್ಸನ್ ಡಿ ಕೆ ಶಿವಕುಮಾರ್ ಹೂ ಇಸ್ ಟ್ರೈಂಗ್ ಟು ಥ್ರೆಟನ್ ದ ಕನ್ನಡಿಗರನ್ನ ಥ್ರೆಟನ್ ಮಾಡ್ತಾನೆ. ನೆನ್ನೆ ಬರೀ ಇಲ್ಲಿಗೆ ನಿಂತಿಲ್ಲ, ಇದು ಮೋಹನ್ ದಾಸ್ ಪೈ ಹೇಳಿದಾರೆ, ರೇ ಡಿ ಕೆ ಶಿವಕುಮಾರ್ ನೀನ್ ನಮ್ಮೇನ್ ಯಜಮಾನಲ್ಲ, ನೀನ್ ರೆಪ್ರೆಸೆಂಟೇಟಿವ್ ಅಷ್ಟೇ ಅಂತ. ಅಲ್ರಿ, ಈ ರೌಡಿಗಳ ತರ ಮಾತಾಡುವಂತ ಈ ಡಿ ಕೆ ಶಿವಕುಮಾರ್ ಅದನ್ನ ನೋಡ್ಕೊಂಡು ಕೂತ್ಕೊಂಡ್ರು ಅಂತ ಕಾಂಗ್ರೆಸ್ ಹೈಕಮಾಂಡ್ ಏನು ನಿಮ್ಮ 1400 ಕೋಟಿ ಖರ್ಚು ಮಾಡ್ಕೊಂಡು ಏನಾದ್ರು ನಮ್ಮನ್ನ ಜೀವನ ಮಾಡಿಸ್ತಾ ಇದೀನಪ್ಪ? ಎಂತದಿಲ್ಲ. ನೀನು ಓಡಾಡ್ತಾರ ಗಾಡಿ, ಕಾರು, ಸೆಕ್ಯೂರಿಟಿ, ನಿನಗೆ ಸಂಬಳ ಎಲ್ಲ ಟ್ಯಾಕ್ಸ್ ಪೇಯರ್ಸ್ ಇಂದ ಬರ್ತಾ ಇರೋದು. ನಿಂದು ₹1 ನಾವ್ ಯಾರು ತಗೊಳ್ತಾ ಇಲ್ಲ. ನಾವು ಕಟ್ಟಿರೋ ಟ್ಯಾಕ್ಸ್ ಇಂದ ನಿನ್ನ ಸೆಕ್ಯೂರಿಟಿ, ನಾವು ಕಟ್ತಿರೋ ಟ್ಯಾಕ್ಸ್ ಇಂದ ನಿನ್ಗೆ ಪೊಲೀಸು, ನಾವು ಕಟ್ತಿರೋ ಟ್ಯಾಕ್ಸ್ ಇಂದ ನಿನ್ಗೆ ಪ್ರತಿ ತಿಂಗಳು ಸಂಬಳ ಬರುತ್ತೆ, ಆ ಡೆಪ್ಯೂಟಿ CM ಚೇರ್ ಬರುತ್ತೆ, ಆ ಆಫೀಸ್ ಮೇಂಟೈನ್ ಮಾಡಕ್ಕೆ ನಮ್ಮ ದುಡ್ಡು. ನಿಂದು ಯಾವುದು ದುಡ್ಡಿಲ್ಲ. ನೀನು ಜೈಲ್ಗೆ ಹೋದ್ರೆ ನೀನ್ ಯಾವ್ದೋ ಮಾಡ್ಕೊಂಡಿದ್ದೆ ಕರಪ್ಷನ್ ಚಾರ್ಜಸ್ ಇತ್ತು, ಜೈಲ್ಗೆ ಹೋದೆ. ನೀನ್ ಜೈಲ್ಗೆ ಹೋಗಿದ್ದಾಗ ನಾನು ಜೈಲ್ಗೆ ಹೋಗಿದ್ದೀನಪ್ಪ 4 ತಿಂಗಳು. ನನ್ನ ಮನೆ ಕಳ್ಸಿದ್ದೆ, ನನ್ನ 4 ತಿಂಗಳು ಕಳ್ಸಿದ್ದೆ, 97 ದಿವಸ ನನ್ನ ಕಳ್ಸಿದ್ದೆ. ಹಂಗ ನಾನು ಹೇಳ್ಕೊಂಡು ನೋಡಲ್ಲ ಡಿ ಕೆ ಶಿವಕುಮಾರ್ ನನ್ನ ಜೈಲ್ ಕಳ್ಸಿದ್ದ ಅಂತ. ನಾವು ಹೋರಾಟದಿಂದ ಜೈಲ್ಗೆ ಹೋದವರು. ನೀನು ಯಾವ ಚಾರ್ಜಸ್ ಮೇಲೆ ಹೋಗಿದ್ದಪ್ಪ? ಯಾವ ಹೋರಾಟ ಮಾಡ್ದಪ್ಪ ಕನ್ನಡಿಗರಿಗೆ? ರೈತರ ಪರವಾಗಿ ಹೋರಾಟ ಮಾಡಿದ್ಯಾ? ಕಬ್ಬು ಬೆಳೆಗಾರ ಪರ ಹೋರಾಟ ಮಾಡಿದ್ಯಾ? ನಿಮ್ದೇ ಸರ್ಕಾರ ಇದ್ಕೊಂಡು ಅವ್ರನ್ನ ಬೀದಿನಲ್ಲಿ ಕುಂಡಿಸ್ದೆ. ಆ ಧರ್ಮಸ್ಥಳದಲ್ಲಿ ಆಗಿರೋ ಅನ್ಯಾಯಕ್ಕೆ ನ್ಯಾಯ ಕೊಡೋಕೆ ಯೋಗ್ಯತೆ ಇಲ್ಲದಂತ ಕಾಂಗ್ರೆಸ್ ಸರ್ಕಾರ ಕೊಲೆಗಾರರ ಜೊತೆ ನಿಂತ್ಕೊಂತು. 3 ಪಕ್ಷಗಳು ನಿಂತ್ಕೊಂತು. ಆಡಳಿತ ಪಕ್ಷ ಕಾಂಗ್ರೆಸ್ ತೇಟ ನಿಂತ್ಕೊಂಡು SIT ನ ದುರ್ಬಳಕೆ ಮಾಡಿಕೊಂಡು ಆ ಮಹೇಶ್ ತಿಮ್ರೋಡಿನ ಜಿಲ್ಲೆಯಿಂದ ಇದು ಮಾಡೋದು, ಅವ್ರ ಮೇಲೆ ಕೇಸ್ ಹಾಕೋದು. ಎಲ್ಲೇ ಕೊಟ್ಟೆ? ಆ ಹುಬ್ಳಿ ಧಾರವಾಡಲ್ಲಿ ಹುಡುಗರು ಅಪಾಯಿಂಟ್ಮೆಂಟ್ ಕೇಳ್ತಾವ್ರೆ, 2.5 ಲಕ್ಷ ಖಾಲಿ ಇರುವಂತ ಸರ್ಕಾರಿ ಕೆಲಸವನ್ನ ಭರ್ತಿ ಮಾಡಿ ಅಂತ. ಅವ್ರಗಳ ಮೇಲೆ ಪರ್ಮಿಷನ್ ಕೊಡ್ತೀರಾ, ಲಾಠಿ ಚಾರ್ಜ್, ಅವ್ರನ್ನ ಡಿಟೆನ್ಷನ್. ಎಲ್ಲಿ ನ್ಯಾಯ ಕೊಟ್ಟಿದ್ಯಾ? 1250 ಕೆರೆ ನುಂಗಿ ತಿಂದಿದ್ದೀರಾ ಬೆಂಗಳೂರಲ್ಲೇ. ಮೊದಲು ಕೆರೆಗಳನ್ನ ಎತ್ಕೊಂಬ. ಬೆಂಗಳೂರಲ್ಲಿ ಕೆರೆಗಳನ್ನ ನುಂಗಿ ತಿಂದಿದ್ದೀರಾ 3 ಪಾರ್ಟಿಯವರು. 1250 ಕೆರೆಗಳು. ಐ ಹ್ಯಾವ್ ಫೈಲ್ಡ್ ಎ ಕಂಪ್ಲೇಂಟ್ ಇನ್ ಕರ್ನಾಟಕ ಲೋಕಾಯುಕ್ತ ಅಗೇನ್ಸ್ಟ್ ಲೇಕ್ ಡೆವಲಪ್ಮೆಂಟ್ ಅಥಾರಿಟಿ ಅವ್ರ ಮೇಲೆ. ಅದಕ್ಕೆ ನಿಮ್ಮ ಅಧ್ಯಕ್ಷ CM ಅವರೇ ಅಧ್ಯಕ್ಷರು. 1250 ಕೆರೆಗಳನ್ನ ನುಂಗಿ ನೀರು ಕುಡಿದಿದ್ದೀರಾ. ನಿಮ್ಮಂತ ರಾಜಕಾರಣಿಗಳು ಕಳೆದ 30 ವರ್ಷದಲ್ಲಿ ಎಲ್ಲೋ ಆಯ್ತು ಕೆಂಪೇಗೌಡರು ಕಟ್ಟಿದಂತ ಕೆರೆಗಳು? ಏನ್ ಅನ್ಕೊಂಡ್ಬಿಟ್ಟಿದ್ದೀರಾ? ಏನ್ ಪಾಳ್ಯಗಾರ್ತನ? ಆ ಪಾಳ್ಯಗಾರ್ತನ ಈ ಪಾಳ್ಯಗಾರ್ತನ ಮಾಡಕ್ಕೋಸ್ಕರ ನೀವು MLA ಆಗ್ಬೇಕಾ? ಕನಕಪುರದ ಜನ ಈ ಡಿ ಕೆ ಶಿವಕುಮಾರ್ನ 2000 ತಮ್ಮನ್ನ ಸೋಲಿಸಿದಲ್ಲ, ನೆಕ್ಸ್ಟ್ 2028ಕ್ಕೆ ಇವನನ್ನ ಸೋಲಿಸಲೇಬೇಕು. ಅಲ್ಲ ರೀ, ಪ್ರಜಾಪ್ರಭುತ್ವಕ್ಕೆ ಪ್ರಜೆಗಳಿಗೆ ಧಮಕಿ ಹಾಕುವಂತ ಒಬ್ಬ ವ್ಯಕ್ತಿ ಡಿ ಕೆ ಶಿವಕುಮಾರ್ ನೀನ್ ಇರ್ಬೇಕಾದ ಕರ್ನಾಟಕದಲ್ಲ, ಆ UP ಬಿಹಾರ್ ರಾಜಕೀಯಕ್ಕೆ ಫಿಟ್ ಆಗಿದ್ಯಾ? ದಯಮಾಡಿ ಅಲ್ಲಿ ಹೊಟ್ಟೋಗ್ಬಿಡಿ. ಯಾರಿಗೆ ಧಮಕಿ ಹಾಕೋದು? ನಮ್ಮ ಓಟಿಂದ ನೀನು MLA, ನಮ್ಮ ಓಟಿಂದ ನೀನ್ ಮಿನಿಸ್ಟರ್, ನಮ್ಮ ಓಟಿಂದ ನೀನ್ ಡೆಪ್ಯೂಟಿ CM ಹೊರತು ನಿನ್ನ ಯಾವುದೇ ಆಸ್ತಿಯಿಂದ ₹1 ಆ ನಾಟ್ ಫಾರ್ ಸೇಲ್ ಬುಕ್ ಅನ್ನ ₹100 ಮಾರಕ್ಕೆ ಹೇಳ್ತೀಯಲ್ಲ. ಎಂತ ಬಿಸ್ನೆಸ್ ಮೆನ್ ಕೈಗೆ KPCC ಅಧ್ಯಕ್ಷತೆ ಕೊಟ್ಟವ್ರೆ ಕಾಂಗ್ರೆಸ್ ಅವರು. ನಿಮಗೆ ನಿಜವಾಗ್ಲೂ ನೈತಿಕತೆ ಇದೆಯಾ? ಕಾಂಗ್ರೆಸ್ ಹೈಕಮಾಂಡ್ಗೆ ಈ ಧಮಕಿ ಹಾಕುವಂತ ವ್ಯಕ್ತಿ ಅಲ್ರಿ. ದ್ವೇಷ ಭಾಷಣ ಮಾಡಬಾರ್ದು, ಅವ್ರ ಮೇಲೆ 3 ವರ್ಷ ಶಿಕ್ಷೆ ಅಂತೀರಾ. ಆಕ್ರಿ ಮತ್ತೆ ಅಂದ್ರೆ ಡಿ ಕೆ ಶಿವಕುಮಾರ್ ಮೇಲೆ ಅಪಾರ್ಟ್ಮೆಂಟ್ ಅಸೋಸಿಯೇಷನ್ ಓನರ್ಗಳಿಗೆ ಧಮಕಿ ಹಾಕ್ತಾನೆಯಪ್ಪ. ಏನ್ ನಾವೇನೋ ಪ್ರಜಾಪ್ರಭುತ್ವದಲ್ಲಿ ಬದುಕ್ತಾ ಇದೀವಾ? ಅಥವಾ ಏನೋ ಡಿ ಕೆ ಶಿವಕುಮಾರ್ ಅವರ ಋಣದಲ್ಲಿ ಬದುಕ್ತಾ ಇದೀವಾ? ನಾವ್ಯಾರೋ ಬೆಂಗಳೂರು ಕಟ್ಟಿದ್ದು ಡಿ ಕೆ ಶಿವಕುಮಾರ್
ಕೆಂಪೇಗೌಡ ತಾವೇನಲ್ಲ. Bangalore was built by Nadaprabhu Kempegowda, who has given the entire Bangalore 500 ವರ್ಷಗಳ ಇತಿಹಾಸ ಬೆಂಗಳೂರಿಗೆ ಕಟ್ಟಿದ್ದು ನಾಡಪ್ರಭು ಕೆಂಪೇಗೌಡ. ನಿನ್ನಂತವನಂತೂ ಖಂಡಿತ ಅಲ್ಲ. ಯಾಕಂದ್ರೆ ನಿನ್ ಏನಿದು ತಗೊಳೋದು ಗೊತ್ತಷ್ಟೇ. ಓಕೆ, ನಾಟ್ ಫಾರ್ ಸೇಲ್ ಬುಕ್ ಅನ್ನ ತಗಂತೀಯ. ಮಂಗಳಾರತಿ ಕಾಸು ಕೂಡ ಮುನಿಯಪ್ಪನ್ ಕೊಟ್ಟ ನಾನು ನೋಡಿದ್ದೀನಿ ವಿಡಿಯೋದಲ್ಲಿ. ಜೋಬಲ್ ₹1 ಕೊಡಲ್ಲ, ಬಡ್ಕೊಡಲ್ಲ. ಯಾಕೆ ಅಂತ ನಿನಗೆ ಕೊಟ್ಟ ಅಭ್ಯಾಸ ಇಲ್ಲ, ತಗೊಂಡೆ ಅಭ್ಯಾಸ. ಕಾಂಗ್ರೆಸ್ ಸೇರ್ಕೊಂಡು ಕಾಂಗ್ರೆಸ್ ನೀನು ಉದ್ಧಾರ ಮಾಡ್ದೋ ಗೊತ್ತಿಲ್ಲ. 1400 ಕೋಟಿ ಡಿಕ್ಲೇರ್ಡ್ ಅಸೆಟ್ ಇದೆಯಲ್ಲ, ಅದು ಕಾಂಗ್ರೆಸ್ ಅವರು ನಿನ್ ಕೊಟ್ಟಂತ ಬಳುವಳಿ. ಕಾಂಗ್ರೆಸ್ ಇಂದ ನೀನು ₹20 ಪೆಟ್ರೋಲ್ ಇಂದ 1400 ಕೋಟಿ ಡಿಕ್ಲರೇಷನ್ ಹೋಗಿದ್ಯಾ. ಐ ಆಮ್ ಶ್ಯೂರ್ ದ ಡೇ ಐ ಬಿಕಮ್ CM ಫಸ್ಟ್ ಕರಪ್ಷನ್ ಚಾರ್ಜಸ್ ಏನಾದ್ರು ಗೊತ್ತಾಯ್ತು ಅಂತಂದ್ರೆ ಐ ವಿಲ್ ಸೆಟ್ ಅಪ್ ಎನ್ SIT ಅಗೇನ್ಸ್ಟ್ ಯು. ನಾನೇನಾದ್ರೂ CM ಆದ್ರೆ ಮೊದಲ SIT DK ಶಿವಕುಮಾರ್ ಮೇಲೆ ಸೆಟಪ್ ಮಾಡ್ತೀನಿ. ಬಿಕಾಸ್ ದ ವೇ ದ ಕರಪ್ಷನ್ ಈಸ್ ಚೇಸಿಂಗ್ ಹಿಮ್, ದ ವೇ ಈಸ್ ಫ್ರೇಮಿಂಗ್ ಹಿಮ್ಸೆಲ್ಫ್. ಏನೋ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿ ಜೈಲ್ಗೆ ಹೋಗಿದ್ದ, ತಿಹಾರ್ ಜೈಲ್ಗೆ. ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿ ಹೋಗಿದ್ದ, ಅಥವಾ ಶುಗರ್ ಕ್ಯಾನ್ ಫ್ಯಾಕ್ಟರಿ ಓನರ್ಗಳ ವಿರುದ್ಧ ಹೋರಾಟ ಮಾಡಿ ಜೈಲ್ಗೆ ಹೋಗಿದ್ದ, ಅಥವಾ ಧರ್ಮಸ್ಥಳದಲ್ಲಿ ನ್ಯಾಯ ಕೊಡಿಸ್ಕೋಸ್ಕರ ನಮ್ ತರ ಏನಾದ್ರು ಜೈಲ್ಗೆ ಹೋಗಿದ್ದ, ಅಥವಾ ಹುಡುಗರಿಗೆ 2.5 ಲಕ್ಷ ಸರ್ಕಾರಿ ನೌಕರವನ್ನ ಭರ್ತಿ ಮಾಡ್ಲಿಕ್ಕೋಸ್ಕರ ಜೈಲ್ಗೆ ಹೋಗಿದ್ದ. ಏನಕ್ಕೆ ಹೋಗಿದ್ದಪ್ಪ ಜೈಲ್ಗೆ? ಭ್ರಷ್ಟಾಚಾರದ ಆರೋಪ ಇತ್ತು. ಅವ್ರ CBI ED ಅವ್ರು ಯಾರೋ FIR ಮಾಡಿದ್ರು, ನಿನ್ನ ಎತ್ತಾಕೊಂಡು ಹೋಗಿದ್ರು. ಅದನ್ನ ದೊಡ್ಡ ಸಾಧನೆ ತರ ಹೇಳ್ತೀಯ. ನಾಚಿಕೆ ಆಗ್ಬೇಕು. ಯಾವ ವಿಚಾರದಲ್ಲಿ ಜೈಲ್ಗೆ ಹೋಗಿದ್ದೆ ಅಂತ. ಏನು ಸಮಾಜಕ್ಕೋಸ್ಕರ ಹೋರಾಟ ಮಾಡ್ಕೊಂಡು ಹೋಗಿದ್ದ, ಅಥವಾ ಗಾಂಧೀಜಿ ತರ ಏನಾದ್ರು ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿದ್ದ? ಗಾಂಧೀಜಿ, ನೆಹರು, ಪಟೇಲ್ ರೀತಿ ಏನಾದ್ರು ಹೋರಾಟ ಮಾಡಿದ್ದ? ಏನು ಇಲ್ಲ. ಆ ಕಾಂಗ್ರೆಸ್ ಪಾರ್ಟಿಯಿಂದ ನೀನು ಬದುಕಿದ್ಯಾ. ಫ್ರಮ್ ಎ 0 to 1400 crores, 0 1400 ಕೋಟಿ. ಅದು ಕಾಂಗ್ರೆಸ್ ಪಕ್ಷ. ಕಾಂಗ್ರೆಸ್ ಪಕ್ಷದಿಂದ ನೀನು ಬೆಳವಣಿಗೆ ಹೊರತು ನಿನ್ನ ಕಾಂಗ್ರೆಸ್ಗೆ ನೀನ್ ಕೊಟ್ಟಿರೋದು ನನ್ ತಿಳಿದಂಗೆ ಚಿಪ್ಪೆ ಅಂತ ಈಗ ಅನಿಸ್ತಾ ಇದೆ. ಬಟ್ ವಾಟ್ ಎವರ್ ಇಟ್ ಸೆಟ್ ಅಂಡ್ ಡನ್, ಹೌ ಕ್ಯಾನ್ ಎನ್ MLA, ಒಬ್ಬ ಡೆಪ್ಯೂಟಿ CM, ಒಬ್ಬ ಬೆಂಗಳೂರು ಇನ್ಚಾರ್ಜ್ ತನ್ನನ್ನ ತಾನು ಏನೋ ಸಾರ್ವಭೌಮ. ನೀನ್ ಸಾರ್ವಭೌಮ ಅಂತ ಖಂಡಿತ ಅಲ್ಲ. ಸೆಕ್ಷನ್ 21 ಆಫ್ IPC ಹೇಳುತ್ತೆ, ಒಬ್ಬ P1 ಇಂದ ಹಿಡಿದು ಪ್ರೆಸಿಡೆಂಟ್ ಆಫ್ ಇಂಡಿಯಾ, ಸುಪ್ರೀಂ ಕೋರ್ಟ್, ಹೈಕೋರ್ಟ್, MLA, MP, ಡೆಪ್ಯೂಟಿ CM, ಪ್ರೈಮ್ ಮಿನಿಸ್ಟರ್ ಎಲ್ಲರೂ ಕೂಡ ಸಾರ್ವಜನಿಕ ಸೇವಕರೇ. ನೀನು ಸಾರ್ವಜನಿಕ ಸೇವಕ ಬಿಟ್ರೆ ನೀನ್ ನಮ್ಮ ದಣಿನೂ ಅಲ್ಲ, ನೀನ್ ನಮ್ಮ ಬಾಸು ಅಲ್ಲ. ನೀನ್ ಯಾರೋ 4 ಜನ ಸದಾಶಿವನಗರದಲ್ಲಿ ಆ ಬೇಲಿ ಹಾಕೋರ್ಗೆ, ರಿಯಲ್ ಎಸ್ಟೇಟ್ ಮಾಡೋರ್ಗೆ ಬಾಸ್ ಇರ್ಬೇಕೆ ಹೊರತು ಖಂಡಿತ ಕರ್ನಾಟಕದ 7 ಕೋಟಿ ಕನ್ನಡಿಗರಿಗೆ ನೀನ್ ಬಾಸ್ ಏನಲ್ಲ, ನೀನೊಬ್ಬ ಸೇವಕ. ಅದು ದಟ್ ಈಸ್ ಡಿಫೈನ್ಡ್ ಇನ್ ಅಂಡರ್ ದ ಲಾ. ಅಂಡ್ ಇಫ್ ಯು ಡಸಂಟ್ ನೋ ಲಾ, ಯಾವ್ದೋ ಒಂದು 4 ಇಂಗ್ಲಿಷ್ ವರ್ಡ್ಗಳನ್ನ ಕಲ್ತ್ಕೊಂಡ್ಬಿಟ್ಟು ಯಾವ್ದೋ 2 ಬಿಟ್ಟು ಬಿಟ್ರೆ ನಿನ್ನ ಇಂಟೆಲೆಕ್ಚುಯಲ್ ಅನ್ಕೊಂಡ್ಬಿಡಲ್ಲ. ಡೂ ಥಿಂಕ್ ಯುವರ್ ಎ ಗುಂಡಾ? ಡ್ಯೂ ಕನ್ಸಿಡರ್ ಯುಸೆಲ್ಫ್ ಎ ಗುಂಡಾ? ನಾನ್ ಜೈಲ್ಗೆ ಹೋಗಿದ್ರೆ ಏನ್ ಮಾಡ್ಬೇಕು ನಾವು? ಏನ್ ಮಾಡ್ಬೇಕು ಜೈಲ್ಗೆ ಹೋಗಿದ್ರೆ? ಜೈಲ್ಗೆ ಹೋಗಿರೋದನ್ನ ನಾವು ಭಯ ಬೀಳ್ಬೇಕಾ? ಯಾರಾದ್ರೂ ತಲೆಗೆ ಬಟ್ಟೆ ಇಲ್ದವ್ರೆ ನಾವು ಭಯ ಬೀಳ್ಬೇಕಷ್ಟೇ. ಅಪ್ಪನಿಗೊಟ್ರು ಯಾವನು ನಿನ್ನಂತವನಿಗೆ ಯಾರಿಗೂ ಭಯ ಬೀಳಲ್ಲ. ಅಂಡ್ ವಿ ಡೋಂಟ್ ಇವನ್ ಕೇರ್ ಹೂ ಆರ್ ಯು. ಓಕೆ, ಯು ಆರ್ ಜಸ್ಟ್ ಎ ಪಬ್ಲಿಕ್ ಸರ್ವೆಂಟ್. ಓಕೆ, ರಿಮೈಂಡ್ ಇಟ್. ಅಂಡ್ 2028 ಯು ವಿಲ್ ನಾಟ್ ಇವನ್ ಬಿಕಮ್ ಎ MLA. ನೀನೊಬ್ಬ MLA ಆಗಿ ಕೂಡ ಗೆಲ್ಲಲ್ಲ. ದಟ್ ಐ ವಿಲ್ ಎನ್ಶ್ಯೂರ್ ದಟ್. ಇಲ್ಲಿಂದ ಕೂತ್ಕೊಂಡು ಮಾಜಿ ಮುಖ್ಯಮಂತ್ರಿ ಮೊಮ್ಮಗ ಬಸವರಾಜ ಬೊಮ್ಮಾಯಿ ಮಗನ್ನ ಸೋಲಿಸ್ದೆ ಕೂತ್ಕೊಂಡಿಲ್ಲಿ. ನಾನು ಇಲ್ಲಿ ಕೂತ್ಕೊಂಡು ಸೋಲಿಸ್ದೆ. ನಿಮ್ದು ಕಾಂಗ್ರೆಸ್ ಪಾರ್ಟಿ ಮುಸ್ಲಿಮೇ ಗೆದ್ದಿದ್ದಲ್ಲಿ, ಲಿಂಗಾಯತರ ಬೆಲ್ಟ್ ಅಲ್ಲಿ ಒಬ್ಬ ಮುಸ್ಲಿಂ ಗೆದ್ದ. ಓಕೆ, ಯಾಕೆ ಗೊತ್ತಾ? ಬೊಮ್ಮಾಯಿ ಚರಿತ್ರೆ ಇಡೀ ಕರ್ನಾಟಕ ನೋಡಿತ್ತು. ಓಕೆ, ಬಸವರಾಜ ಬೊಮ್ಮಾಯಿ ಚರಿತ್ರೆಯನ್ನ ಇಡೀ ಕರ್ನಾಟಕ ಕೇಳಿಸ್ಕೊಂಡಿತ್ತು. ಅದಕ್ಕೋಸ್ಕರ ಜನ ಯಾರು ಮೂಡ್ರಲ್ಲ. ನಿನ್ನ ಈ ಗೂಂಡಾಗಿರಿ ಇದೆಯಲ್ಲ, 2028ಕ್ಕೆ ಸೋಲು, ಈ ಗೂಂಡಾ ವರ್ತನೆ ನಿನಗೆ ತಂದ್ಕೊಡೋದು. ಆಮೇಲೆ ಡೋಂಟ್ ಕನ್ಸಿಡರ್, ನಿನ್ನ ಹತ್ರ ಪೊಲೀಸ್ ಇದ್ರೆ ನಮ್ಮ ಹತ್ರ ನ್ಯಾಯಾಲಯ ಇದೆ. ದರ್ ಇಸ್ ಅ ಕೋರ್ಟ್. ಓಕೆ, ನೀನ್ ಅನ್ಯಾಯ ಮಾಡಿದ್ರೆ ಅದನ್ನ ಕೋರ್ಟ್ ಅಲ್ಲಿ ಪ್ರಶ್ನೆ ಮಾಡ್ತೀವಿ. ನಿನ್ನ ಆಡಳಿತ ಟೆಂಪರರಿ, ಇನ್ 2 ವರ್ಷ ಅಷ್ಟೇ. ಅದಾದ ಮೇಲೆ ನೀನ್ MLA ಗೆಲ್ಲೋದು ಕೂಡ ಡೌಟೇ. ಆಮೇಲೆ ಗೆಲ್ಲೋದು ಇಲ್ಲ, ನಮಗೆ ಗೊತ್ತಿದೆ. ಬಟ್ ಈ ಗೂಂಡಾ ಪ್ರವರ್ತನೆ ಇದೆಯಲ್ಲ, ದ ವೇ ಯು ಬಿಹೇವ್ ಲೈಕ್ ಎ ಗೂಂಡಾ, ಬೆಟರ್ ಯು ಅಕ್ನಾಲೇಜ್ ದಟ್ ಯು ಆರ್ ಎ ಪಬ್ಲಿಕ್ ಸರ್ವೆಂಟ್. ಓಕೆ, ಈ ದೇಶದ ಸಂವಿಧಾನದ ಕೆಳಗಡೆ ನೀನೊಬ್ಬ ಯು ಆರ್ ಜಸ್ಟ್ ಎ ಪಬ್ಲಿಕ್ ಸರ್ವೆಂಟ್. MLA ಆಗಿರು, ನೀನ್ ಡೆಪ್ಯೂಟಿ CM ಆಗಿರು, ನೀನೇನ್ ಗೂಂಡಾನೂ ಅಲ್ಲ, ನೀನೇನ್ ಪಾಳ್ಯಗಾರನೂ ಅಲ್ಲ. ಪಾಳ್ಯಗಾರ ಆಗೋ ಯೋಗ್ಯತೆನೂ ನಿನಗಿಲ್ಲ. ಯಾಕೆ ಅಂತಂದ್ರೆ ಪ್ರಜಾಪ್ರಭುತ್ವದಲ್ಲಿ MLA ಆಗಿ ಗೆದ್ದು ಡೆಪ್ಯೂಟಿ CM ಆಗಿದ್ಯಾ, ಆ ಯೋಗ್ಯತೆಯನ್ನ ದಯಮಾಡಿ ಉಳಿಸ್ಕೋ ಗುರು. ಓಕೆ, ಗುಂಡಾ ರೀತಿ ಬಿಹೇವ್ ಮಾಡಬೇಡ. ನಿನ್ನ ಹತ್ರ ಪೊಲೀಸ್ ಇದ್ರೆ ನಮ್ಮ ಹತ್ರ ನ್ಯಾಯಾಲಯ ಇದೆ. ನಿನ್ನ ಹತ್ರ ಡೆಪ್ಯೂಟಿ CM ಪೋಸ್ಟ್ ಇದ್ರೆ ನಮ್ಮ ಹತ್ರ ಸಂವಿಧಾನ ಇದೆ. ಓಕೆ,
ಆಮೇಲೆ ಸಂವಿಧಾನ ಏನೋ ಗೊತ್ತಿರುವಂತ ವ್ಯಕ್ತಿ ನಾನು. ಓಕೆ, ನಿನ್ನ ಈ ಧಮ್ಕಿ ಎಲ್ಲ ಬೆಂಗಳೂರಿಗೆ ಹಾಕಕ್ ಹೋಗ್ಬೇಡ. ಓಕೆ, ಕರ್ನಾಟಕದಲ್ಲಿ ಯಾರೂ ಕೂಡ ನಿನ್ ಮಾತೇನು ಕೇಳಕ್ ಹೋಗಲ್ಲ. ನೀನ್ ಏನೇ ಆದೇಶ ಮಾಡಿದ್ರು ಅದನ್ನ ಚಾಲೆಂಜ್ ಮಾಡಕ್ಕೆ ನಿನಗೆ ಹೆಂಗೆ ಕಪಿಲ್ ಸಿಬಲ್ ಇದಾರೋ ನಮಗೂ ಯಾರಾದ್ರೂ ಒಬ್ರು ಸಿಬಲ್ ಇರ್ತಾರೆ. ಓಕೆ, ನಮಗೂ ಕೂಡ ಅದೇ ದೇಶದಲ್ಲಿರೋ ಅದೇ ನ್ಯಾಯನೇ ಬಿಟ್ರೆ ನಮಗೇನು ಸ್ಪೆಷಲ್ ಆಗಿ ಏನಿಲ್ಲ, ಅಥವಾ ನಿನಗೇನು ಸ್ಪೆಷಲ್ ಆಗಿ ಬರ್ದಿಲ್ಲ. ನಿನಗೆ ನಿಜವಾಗ್ಲೂ ಸ್ಪೆಷಲ್ ಆಗಿ ಬರ್ದಿದ್ರೆ ಇತಿಹಾರ ಜೈಲ್ಗೆ ನಿನ್ನನ್ನು ಎತ್ತಾಕೊಂಡು ಹೋಗ್ತಾ ಇರ್ಲಿಲ್ಲ. ನೀನು ಕೂಡ ಒಬ್ಬ ಸಾಮಾನ್ಯ ವ್ಯಕ್ತಿ ತರ, ನೀನು ಕೂಡ ಈ ಪ್ರಜಾಪ್ರಭುತ್ವದಲ್ಲಿ ನಿನಗೆ ಏನೇನು ಅನ್ವಯ ಆಗುತ್ತೋ ಅದು ಕೂಡ ನಮಗೂ ಅನ್ಯಾಯ ಆಗುತ್ತೆ. ಅದು ಹಕ್ಕಾಗಿರ್ಬೋದು, ಜವಾಬ್ದಾರಿ ಆಗಿರ್ಬೋದು. ನಿನಗೆ ಹೆಂಗಿದೆ, ದೇಶದ ಸಂವಿಧಾನ ಕೊಟ್ಟಿದೆ, ನಮಗೂ ಕೂಡ ಕೊಟ್ಟಿದೆ. ದಯಮಾಡಿ ಈ ಭಾಷೆಗಳನ್ನೆಲ್ಲ ಬಳಸಕ್ ಹೋಗ್ಬೇಡ. ಓಕೆ ಓಕೆ, ನಿನ್ನ ಭಾಷೆನ ಯಾವನು ಕೇಳೋನಿಲ್ಲ ಇಲ್ಲಿ. ವಿ ಡೋಂಟ್ ಇವನ್ ಕೇರ್ ಹೂ ಆರ್ ಯು. ಓಕೆ, ನೀನು ನೆಕ್ಸ್ಟ್ ಟೈಮ್ ಹೇಳ್ತೀನಲ್ಲ, ನೆಕ್ಸ್ಟ್ ಟೈಮ್ ಒಬ್ಬ ಕನಕಪುರ MLA ಆಗಿ ಕೂಡ ನೀನ್ ಗೆಲ್ಲಲ್ಲ. ನನ್ನ ಭವಿಷ್ಯವಾಣಿ ನೀನ್ ಯಾವ್ದೋ ಮಠಕ್ಕೋ ಕೇಳ್ಕೊಂಡ್ ಬರ್ತೀಯ. ನನ್ನ ಮಠನೂ ಇಲ್ಲ, ನಾನು ಏನೂ ಮಾಡಲ್ಲ. ಬಟ್ ಆದ್ರೂ ಕೂಡ ನಿನ್ನ ಭವಿಷ್ಯವಾಣಿ ನೋಡ್ತಾ ಇದ್ದೀನಿ. 2024ರಲ್ಲಿ ನಿನ್ ತಮ್ಮ ಸೋತ, 2028ರಲ್ಲಿ ಯು ವಿಲ್ ಲೂಸ್ ಆಸ್ ಅನ್ MLA. ಮನೇಲಿ ಕೂತ್ಕೊಂತೀಯ. ದಿಸ್ ಇಸ್ ದ ಲಾಸ್ಟ್ ಟರ್ಮ್. ಎಂಜಾಯ್ ಹೌ ಮಚ್ ಯು ವಾಂಟೆಡ್. ಓಕೆ, 2028 ಆದ್ಮೇಲೆ ಯು ವಿಲ್ ನೆವರ್ ಬಿಕಮ್ ಎನ್ MLA. ಫರ್ಗೆಟ್ ಅಬೌಟ್ CM. ನೀನ್ MLA ಕೂಡ ಗೆಲ್ಲಲ್ಲ, ಅದು ನಮಗ್ ಗೊತ್ತಿದೆ. ಯಾಕಂದ್ರೆ ಜನ ನಿನ್ನಂತವ್ರನ್ನ ಸೋಲಿಸಿ ಮನೆಗೆ ಕಳಿಸ್ತಾರೆ. ಅದು ನನ್ನ ಗ್ಯಾರಂಟಿ. ಪಂಚ ಗ್ಯಾರಂಟಿಗಳಲ್ಲಿ ಇದೊಂದು 6th ಗ್ಯಾರಂಟಿ. DK ಶಿವಕುಮಾರ್ ವಿಲ್ ಲೂಸ್ ಇಸ್ ಸೀಟ್ ಇನ್ 2028 MLA ಎಲೆಕ್ಷನ್ಸ್ ಅಂಡ್ ವಿ ವಿಲ್ ಮೇಕ್ ಇಟ್ ಶ್ಯೂರ್. ಗುಂಡಾಗಳಿಗೆ ಇರಕ್ಕೆ ಅಂತ ಜಾಗ ಅಲ್ಲ ವಿಧಾನಸೌಧ, ಪಾರ್ಲಿಮೆಂಟ್ ಮತ್ತೆ ವಿಧಾನಸೌಧ, ಅಸೆಂಬ್ಲಿ ಗುಂಡಾಗಳಿರುವಂತ ಜಾಗ ಅಲ್ಲ ಬ್ರದರ್. ಓಕೆ, ದ ಬಿಗ್ ಬ್ರದರ್, 62-63 year old ಬಿಗ್ ಬ್ರದರ್. ತಾವ್ ಅರ್ಥ ಮಾಡ್ಕೊಳ್ಳಿ. ತಾವ್ ಯಾರು ಗುಂಡಾನೂ ಅಲ್ಲ, ತಾವು ಪಾಳ್ಯಗಾರರು ಅಲ್ಲ, ತಮ್ಮ ಕೈ ತಾವೇನು ಸಾರ್ವಭೌಮರು ಅಲ್ಲ, ತಾವೇನು ರಾಜರು ಅಲ್ಲ. ತಾವೊಬ್ರು ಪಬ್ಲಿಕ್ ಸರ್ವೆಂಟು. ಈ ರೀತಿ ಮುಂಚೆ ಫಿಲಂ ಇಂಡಸ್ಟ್ರಿ ಅವರಿಗೆ ನಟ್ಟು ಬೋಲ್ಟು ಟೈಟು, ಈಗ ಅಪಾರ್ಟ್ಮೆಂಟ್ ಓನರ್ಗಳಿಗೆ ಡೈರೆಕ್ಟ್ ಧಮ್ಕಿ. ಅದು ಏನ್ ಬಳಸ್ಕೊಂಡು I went against Prime Minister, went to jail. For what you went to jail? Can you explain? ಭ್ರಷ್ಟಾಚಾರ ಆರೋಪದಲ್ಲಿ ಕೆಲವು ಹೋಗಿರೋದು, ತಾವೇನು ಹೋರಾಟ ಮಾಡಿ ಹೋಗಿಲ್ಲ. ಮತ್ತೆ ರಿಮೈಂಡ್ ಮಾಡ್ತಾ ಇದ್ದೀನಿ. ಓಕೆ, ಈ ಧಮ್ಕಿ ಗಿಮ್ಕಿ ಎಲ್ಲ ಕರ್ನಾಟಕದಲ್ಲಿ ನಡೆಯಲ್ಲ ಗುರು. ಓಕೆ, ನಿನ್ಗೆ ಧಮ್ಕಿ ಕೊಡಂಗಿದ್ರೆ ಆ ಕಬ್ಬು ಬೆಳೆಗಾರರಿಗೆ ಒಳ್ಳೆ ರೇಟ್ ಕೊಡು. ನಿನ್ಗೆ ಧಮ್ಕಿ ಕೊಡಬೇಕು ಅಂತ ಧರ್ಮಸ್ಥಳದಲ್ಲಿ ಆಗಿರೋ ಅನ್ಯಾಯಕ್ಕೆ ಕೊಲೆಗಾರನ ಅರೆಸ್ಟ್ ಮಾಡಿ ನ್ಯಾಯ ಕೊಡು. ನಿನ್ ಕೈಯಲ್ಲಿ ಆಗಲ್ಲ ಅದು. ಹುಬ್ಳಿ ಧಾರವಾಡಲ್ಲಿ ಹುಡುಗರು ಕೆಲಸ ಕೇಳ್ತಾವ್ರೆ, 2.5 ಲಕ್ಷ ಸರ್ಕಾರಿ ಕೆಲಸನ ಭರ್ತಿ ಮಾಡು ಅಂತ. ದಮ್ಮು ತಾಕತ್ತಿದ್ರೆ ಕೆಲಸ ಕೊಡು. ನಿನ್ ಕೈಲಿ ಏನೂ ಆಗಲ್ಲ. 1250 ಕೆರೆಗಳನ್ನ ನುಂಗಿ ನೀರು ಕುಡ್ದಿದ್ದೀರಾ ಬೆಂಗಳೂರಲ್ಲಿ. 11,000 ಕೆರೆಗಳನ್ನ ರಾಜ್ಯದಲ್ಲಿ ನುಂಗಿ ನೀರು ಕುಡ್ದಿದ್ದೀರಾ 3 ಪಕ್ಷದವರು. ನಿನ್ಗೆ ದಮ್ಮು ತಾಕತ್ತಿದ್ರೆ 11,000 ಕೆರೆಗಳನ್ನ ಮತ್ತೆ ರೀಕ್ಲೈಮ್ ಮಾಡು. ಬೆಂಗಳೂರಲ್ಲಿ 1250 ಕೆರೆಗಳವೆ. ಓಕೆ, ತಿಂದಾಕಿದ್ದೀರಾ ನೀವು 3 ಪಕ್ಷದವರು ಮತ್ತೆ ಭ್ರಷ್ಟ ಅಧಿಕಾರಿಗಳು. ದಮ್ಮು ತಾಕತ್ತಿದ್ರೆ ವಾಪಸ್ ಎತ್ಕೊಂಬ. If you have a police, we have a judiciary. Okay, and if you have a deputy CM chair, we have a Indian constitution. ಸಂವಿಧಾನನ ನಿಮ್ಮ ಕಾಂಗ್ರೆಸ್ ಅವರು ಕೈಯಲ್ಲಿ ಹಿಡ್ಕೊಂಡ್ಬಿಟ್ರೆ ಅದಲ್ಲ ಗುರು. ಆ ಸಂವಿಧಾನನ ಪಾಲನೆನೂ ಮಾಡಬೇಕು. ಏನ್ ಮಾಡ್ತೀಯಾ? ರಾಹುಲ್ ಗಾಂಧಿ is holding the Indian constitution in hand and proclaims himself is the follower of the Indian constitution and democracy, but whereas the same party, a deputy CM, he behaves like a gunda, threatens the association members like a gunda. And not only association members, he also threatens, the film industry, that he is going to tighten the nut and bolt. ಸಂವಿಧಾನನ ರಾಹುಲ್ ಗಾಂಧಿ ಕೈಯಲ್ಲಿ ತೋರಿಸ್ಬಿಟ್ರೆ ಎಲ್ಲ ಗುರು. ಓಕೆ, ಜನ ಯಾರು ಗೂಬೆ ಆಗಲ್ಲ. ನೀವು ಮತಚೋರಿನ ಡೆಲ್ಲಿನಲ್ಲಿ ಮತಚೋರಿ ಯಾತ್ರೆ ಮಾಡ್ತಾ ಇದ್ದೀರಾ. ಇಲ್ಲಿ ಭ್ರಷ್ಟಾಚಾರ ತುಂಬಿ ತುಳುಕ್ತಾ ಇದೆ. ಭ್ರಷ್ಟಾಚಾರದಲ್ಲಿ ದುಡ್ಡು ಚೋರಿ ಆಗ್ತಾ ಇಲ್ವಾ ಕಾಂಗ್ರೆಸ್ ಆಡಳಿತದಲ್ಲಿ? ನಿಮಗೆ ನಾಚಿಕೆನೇ ಇಲ್ಲ ಬಿಡಿ. ಮೊದಲು ನೀವು ನೆಟ್ಟಿಗಿದ್ರೆ ಬೇರೆಯವ್ರನ್ನ ಪ್ರಶ್ನೆ ಮಾಡ್ಬೋದು. ಮೊದಲು ನೀವು ನೆಟ್ಟಿಗಿಲ್ಲ. ನಿಮಗೆ ಯಾವುದೇ ಟೈಮಲ್ಲಿ ಅಧಿಕಾರ ಬಂದ್ರು ಭ್ರಷ್ಟಾಚಾರ ಅನ್ನೋ ನೆರಳು ನಿಮ್ ಜೊತೆ ಇರಲೇಬೇಕು. ಓಕೆ, ಯಾಕೆ ಭ್ರಷ್ಟಾಚಾರ ನಡೀತಾ ಇಲ್ವಾ? ರೋಡ್ಗಳು ಕಿತ್ತೋಗಿಲ್ವಾ? 10 ಲಕ್ಷ ಗುಂಡಿಯವೆ ಬೆಂಗಳೂರಲ್ಲಿ. 7,000 ಟನ್ ಕಸ ತಗೊಂಡು ಬಿಸಾಕ್ತೀರಾ. ಕುಡಿಯೋ ನೀರನ್ನ ಮೈಸೂರಿಂದ ಕಾವೇರಿ ನೀರಂತ ತರೋದು, ಬಿಲ್ಡರ್ಗಳು ಮಾರ್ಕೊಳೋದು, ಕುಡಿಯೋರ್ಗೆ ಖಾಲಿ ಪಾತ್ರೆ ಕೊಡೋದು. ಇದು ನಿಮ್ ಯೋಗ್ಯತೆ. ಬೆಂಗಳೂರು ತುಂಬಾ ರೋಗ ತುಂಬಿದೆ. ಪ್ರತಿ ಮನೆಯಲ್ಲೂ ಕ್ಯಾನ್ಸರ್ ನೆಂಟರಾಗಿ ಕೂತ್ಕೊಂಡಿದೆ. ಇವತ್ತು ಆಸ್ಪತ್ರೆಗಳಲ್ಲಿ ಔಷಧಿಗಳಿಲ್ಲ, ಡಾಕ್ಟರ್ಗಳಿಲ್ಲ. ಶಾಲೆಗಳಲ್ಲಿ ಮಕ್ಕಳು ಹೇಳ್ಕೊಡಕ್ಕೆ ಮೇಷ್ಟ್ರಿಲ್ಲ. ಇಂಥ ಪರಿಸ್ಥಿತಿಯಲ್ಲಿ ಕರ್ನಾಟಕ ನಡೀತಾ ಇದೆ. 3,000 ಜನ ರೈತರು ನೇಣಾಕೊಂಡಿದ್ದಾರೆ. ಇವತ್ತು ಬೆಳಗ್ಗೆ ಕೆಲಸ ಮಾಡಿದ್ರಲ್ಲ, 24 ಗಂಟೆ ಕೆಲಸ ಮಾಡಿದ್ರು ಜೀವನ ನಡ್ಸಕ್ ಆಗ್ತಾ ಇಲ್ಲ. ಅಂತ ಬೆಲೆ ಏರಿಕೆ ಮಾಡಿಟ್ಟಿದ್ರ.
ಜನರ ಜೇಬಲ್ ದುಡ್ಡಿಲ್ಲ. ಅದು ಮೋದಿ ಸರ್ಕಾರ ಆಗಿರ್ಬೋದು, ನಿಮ್ಮ ಸರ್ಕಾರ ಆಗಿರ್ಬೋದು, ಇಬ್ರು ಕೂಡ ಜನರನ್ನ ಲೂಟಿ ಮಾಡಿದಾರ. ಜನರ ಜೇಬಲ್ ದುಡ್ಡಿಲ್ಲ, ಬ್ಯಾಂಕಲ್ಲಿ ದುಡ್ಡಿಲ್ಲ. ಯಾರೋ 3% ಶ್ರೀಮಂತರು, ಡಕಾಯಿತರು, ಲೂಟಿಕೋರರು, ಭ್ರಷ್ಟರ ಜೊತೆ ಹತ್ರ ದುಡ್ಡಿದೆ. 3%, 97% ಜನ ನರಳಾಟದಲ್ಲೇ ಇರ್ತಾ ಇದ್ದಾರೆ. ಅವರಿಗೆ ದುಡ್ದಿದ್ದು ದುಡ್ಡು ಕರೆಂಟ್ ಬಿಲ್ ಕಟ್ಟಿದ್ರೆ EMI ಕಟ್ಟಕ್ಕಾಗಲ್ಲ, EMI ಕಟ್ಟಿದ್ರೆ ಲೋನ್ ಕಟ್ಟಕ್ಕಾಗಲ್ಲ, ಲೋನ್ ಕಟ್ಟಿದ್ರೆ ಬಾಡಿಗೆ ಕಟ್ಟಕ್ಕಾಗಲ್ಲ, ಬಾಡಿಗೆ ಕಟ್ಟಿದ್ರೆ ಜೀವನಕ್ಕೆ ಏನೂ ಇಲ್ಲ, ಮಕ್ಕಳು ಫೀಸ್ ಕಟ್ಟಕ್ ಆಗ್ತಾ ಇಲ್ಲ. ಈ ಪರಿಸ್ಥಿತಿಯಲ್ಲಿ ಜನ ಜೀವನ ಮಾಡ್ತಾ ಇದ್ದಾರೆ. ಏನೋ ಗೂಡು ಕಟ್ಕೊಂಡು ಬೆಂಗಳೂರಿನ ಎಕಾನಮಿಗೆ, ಕರ್ನಾಟಕದ ಎಕಾನಮಿಗೆ ಕೆಲ್ಸಕ್ಕೆ ಹೋಗ್ಕೊಂಡು ಅಪಾರ್ಟ್ಮೆಂಟ್ ಅಲ್ಲಿ ಯಾವ್ದೋ ಒಂದು ಸಣ್ಣ ಗೂಡಲ್ಲಿರೋ ಜನ ಏನೋ ಒಂದು ಅಮೆಂಡ್ಮೆಂಟ್ ಮಾಡಿ ತಗೊಂಬನ್ನಿ ಅಂತಂದ್ರೆ ಏನೋ ತಾವು ಸಾರ್ವಭೌಮರು, ತಾವೇನೋ ರಾಜರು, ವಿಜಯನಗರ ಸಾಮ್ರಾಜ್ಯದ ಅರಸರ ತರ ಅವ್ರ ಮೇಲೆ ಬೀಳಕ್ ಹೋಗ್ತಿಲ್ಲ ಗುರು. ಈ ಗೂಂಡಾ ಪ್ರವರ್ತನೆ ಎಲ್ಲ ಬಿಡು. ಡೆಮೋಕ್ರಸಿನಲ್ಲಿ ನಿಮ್ಮ ರಾಹುಲ್ ಗಾಂಧಿ ಕೈಯಲ್ಲಿ ಬುಕ್ ಇಟ್ಕೊಂಡ್ಬಿಟ್ರೆ ಅಲ್ಲ, ಯಾವ ಬುಕ್ ಅದು? ದೇಶದ ಅತ್ಯುನ್ನತ ಶಕ್ತಿಶಾಲಿಯಾದಂತ ಬುಕ್. ದಟ್ಸ್ ನನ್ ಅದರ್ ದನ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಹೋಲ್ಡಿಂಗ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಇನ್ ದ ಹ್ಯಾಂಡ್ಸ್ ಆಫ್ ರಾಹುಲ್ ಗಾಂಧಿ. ಅಟ್ ದ ಸೇಮ್ ಟೈಮ್ ದ ಸೇಮ್ ಪಾರ್ಟಿ Deputy CM threatens the apartment association people as well as the film industry and proclaims himself that he has gone to jail. What sense it makes to the people that Rahul Gandhi and High Command has to explain? He proclaims always that he wanted to become a CM. Forget about he was DK Shivakumar becoming a CM. I am sure 2028 he will lose this MLA election. Sit at home, okay? ಅಂಡ್ ಐ ಆಮ್ ಶ್ಯೂರ್ ನನ್ನ ಭವಿಷ್ಯ ಯಾವತ್ತೂ ಸುಳ್ಳಾಗಲ್ಲ. 2021ರಲ್ಲಿ ನಿನ್ನ ಮನೆಗೆ ಬಂದಾಗ DK ಶಿವಕುಮಾರ್, ಇದೇ ಸೂರ್ಯ ಮುಕುಂದರಾಜ್ ಇದ್ದ, ಅವನ ಅಡ್ವೊಕೇಟ್ ಸೂರ್ಯ ಮುಕುಂದರಾಜ್, ಅವನ ಅಪಸ್ಥಿತಿಯಲ್ಲಿ ಅವನು ರವಿ ಗಾಣಿಗ ಇದ್ದ. ರಮೇಶ್ ಜಾರಕಿಹೊಳಿ ಕೇಸಲ್ಲಿ ನನ್ನ ಸೇವೆಯನ್ನ ಬಳಸ್ಕೊಂಡು 3 ಪಂಗನಾಮ ಇಟ್ಟಿದ್ದಲ್ಲ ಗುರು, ಸರ್ವಿಸ್ ಚಾರ್ಜಸ್ ಕೊಡ್ದಿರಾ? ಆ ಟೈಮಲ್ಲಿ ಹೇಳ್ಬಿಟ್ಟು ಬಂದೆ DK ಶಿವಕುಮಾರ್ CM ಆಗ್ತಾರೆ ಅಂತ. ನಾನು ಹೇಳ್ದೆ ಖಂಡಿತ ಈ ವ್ಯಕ್ತಿ CM ಆಗಲ್ಲ ಅಂತ. ನನ್ನ ನುಡಿ ಎಷ್ಟು, ಮೈ ಕಾನ್ಶಿಯಸ್ ಇಸ್ ಸೋ ಸ್ಟ್ರಾಂಗ್. ಓಕೆ, ನನಗೆ ನಿನ್ನ ಬಗ್ಗೆ ಏನೂ ಗೊತ್ತಿರ್ಲಿಲ್ಲ ಅವತ್ತು, ಬಟ್ ಆದ್ರೂ ಕೂಡ ತಾವು CM ಆಗಲ್ಲ ಅಂತ ಹೇಳ್ಬಿಟ್ಟು ಬಂದೆ. ಇವತ್ತು ನಾನು ಹೇಳಿರೋದೇ ನಿಜ ಆಗ್ತಾ ಇದೆ. ದಮ್ಮು ತಾಕತ್ತಿದ್ರೆ CM ಆಗು, ಪರವಾಗಿಲ್ಲ, ನನಗೇನು. ನೀನ್ CM ಆದ್ರೂ ಕೂಡ ನಮ್ಮ ಹಣೆ ಬರ ಏನ್ ಚೇಂಜ್ ಆಗ್ಬಿಡಲ್ಲ. 7 ಕೋಟಿ ಕನ್ನಡಿಗರ ಹಣೆ ಬರ ಏನ್ ಚೇಂಜ್ ಮಾಡಲ್ಲ. ಹಣೆ ಬರ ಏನಾದ್ರು ಚೇಂಜ್ ಆದ್ರೆ ನಿಂದ ಆಗ್ಬೋದು ಅಷ್ಟೇ. ಆ ಡೆಪ್ಯೂಟಿ CM ಬೋರ್ಡ್ ಹೋಗಿ CM ಬೋರ್ಡ್ ಬರ್ಬೋದು, ಇನ್ನೊಂದಷ್ಟು ಮಾಡ್ಕೊಬಹುದು ನೀವು. ಅದು ಬಿಟ್ರೆ ಇನ್ನೊಂದಷ್ಟು ಕೋಟಿ ಡಿಕ್ಲರೇಷನ್ ಮಾಡ್ಬೋದು. 1400 ಕೋಟಿ ಇದೆ. CM ಆದ್ಮೇಲೆ ಒಂದು 5,000 ಕೋಟಿಯನ್ನು ಡಿಕ್ಲೇರ್ ಮಾಡ್ಕೊಂಬೋದೇ ಹೊರತು ಬೇರೆ ಏನು ಬದಲಾವಣೆ ಆಗಲ್ಲ. ಅದೇ ಜನ ಬೆಲೆ ಏರಿಕೆನ ಫೇಸ್ ಮಾಡ್ತಾ ಇದ್ದಾರೆ, ನಿರುದ್ಯೋಗಿನ ಫೇಸ್ ಮಾಡ್ತಾ ಇದ್ದಾರೆ. 700 ರೇಪ್ ಆಗಿದೆ, ನಾಚಿಕೆ ಆಗಲ್ಲ. ಕಾಂಗ್ರೆಸ್ ಸರ್ಕಾರದ ಆಡಳಿತದಲ್ಲಿ 2025ರಲ್ಲಿ 700 ರೇಪ್ ಆಗಿದೆ ಕರ್ನಾಟಕದಲ್ಲಿ. ಹೆಣ್ಣು ಮಕ್ಕಳಿಗೆ ರಕ್ಷಣೆ ಎಲ್ಲಿದೆ? ಆ ಮಹಿಳಾ ಆಯೋಗ ನೋಡಿದ್ರೆ ಯಾವ ರೀಲ್ಸ್ ಅಲ್ಲಿ ಇರ್ತದೆ. ಆ ರೀಲ್ಸ್ ಮಾಡೋ ವ್ಯಕ್ತಿ ಕರ್ಕೊಂಡ್ಬಂದು ಮಹಿಳಾ ಆಯೋಗದಲ್ಲಿ ಅಧ್ಯಕ್ಷರು ಮಾಡಿ ಕುಣಿಸಿದ್ರ. ಆ ಅಮ್ಮ ಯಾವಾಗ ನೋಡಿದ್ರು ರೀಲ್ಸ್ ಅಲ್ಲೇ ಹೇಳ್ತಾರೆ 700 ರೇಪ್ ಆಗಿದೆ. ವಾಟ್ ಈಸ್ ದ ರೆಸ್ಪಾನ್ಸಿಬಿಲಿಟಿ ಆನ್ ಕರ್ನಾಟಕ ವುಮೆನ್ಸ್ ಕಮಿಷನ್? ದೇರ್ ಇಸ್ ನೋ ರೆಸ್ಪಾನ್ಸಿಬಿಲಿಟಿ. ಶಿ ಇಸ್ ಬಿಸಿ ಮೇಕಿಂಗ್ ರೀಲ್ಸ್, ಗಿವಿಂಗ್ ಪ್ರೀಚಿಂಗ್, ಮೇಕಿಂಗ್ ವಿಡಿಯೋಸ್, ಪ್ರಮೋಟಿಂಗ್ ಹರ್ ಸೆಲ್ಫ್. ಅಲ್ರಿ, ಆ ವ್ಯಕ್ತಿಯನ್ನ ಪ್ರಮೋಟ್ ಮಾಡಕ್ಕೋಸ್ಕರ ಕರ್ನಾಟಕ ಮಹಿಳಾ ಆಯೋಗದಲ್ಲಿ ಅಧ್ಯಕ್ಷರು ಮಾಡಿ ಕುಣಿಸಿದಿರಾ? ಇಂಥ ವ್ಯಕ್ತಿಗಳನ್ನ ರಿಟೈರ್ಡ್ ಆಗಿರೋ ಕರ್ಕೊಂಡ್ಬಂದು ಅಪಾಯಿಂಟ್ ಮಾಡ್ತೀರಾ? ರೀಲ್ಸ್ ಮಾಡೋರ್ನ ಕರ್ಕೊಂಡ್ಬಂದು ಕರ್ನಾಟಕ ಮಹಿಳಾ ಆಯೋಗದಲ್ಲಿ ಕುಂಡಿಸ್ತೀರಾ? ವಾಟ್ ಈಸ್ ದ ರೆಸ್ಪಾನ್ಸಿಬಿಲಿಟಿ ಆಫ್ ದ ಚೇರ್ಪರ್ಸನ್ ಆಫ್ ಕರ್ನಾಟಕ ವುಮೆನ್ಸ್ ಕಮಿಷನ್? ರೇಪ್ಸ್ ಗಳನ್ನ ಕಮ್ಮಿ ಮಾಡಬೇಕು. ರೇಪ್ಸ್ ಕಮ್ಮಿ ಮಾಡಬೇಕು ಅಂದ್ರೆ ಹೋಮ್ ಡಿಪಾರ್ಟ್ಮೆಂಟ್ ನ ಕರಿಬೇಕು, ಪೊಲೀಸ್ ಅವ್ರನ್ನ ಕರಿಬೇಕು, ಅವ್ರನ್ನ ಎಕ್ಸ್ಪ್ಲನೇಷನ್ ಕಳಬೇಕು. 18,000 ಶಾರ್ಟೇಜ್ ಅಲ್ಲಿ ಪೊಲೀಸ್ ಇಲಾಖೆ ನಡೀತಾ ಇದೆ. ಅವರುಗಳಿಗೆ ತುಂಬಕ್ಕೆ ಕೆಲಸ ಮಾಡಬೇಕು. ಧರ್ಮಸ್ಥಳಕ್ಕೆ ಒಂದು ವಿಸಿಟ್ ಕೊಡ್ಲಿಲ್ಲ. ಈ ಕಡೆ ಅಲ್ಲೆಲ್ಲೋ ಯಾವ್ದೋ ಕಾಲೇಜಲ್ಲಿ ಸೀರೀಸ್ ಆಫ್ ರೇಪ್ಸ್ ಆಗಿದೆ, ಅಲ್ಲಿ ವಿಸಿಟ್ ಕೊಡಲ್ಲ. ಯಾವಾಗ ನೋಡಿದ್ರು ರೀಲ್ಸು, ಭಾಷಣ. ಆಕೆ ಏನೋ CM ಆಗ್ಬೇಕು ಅಂತ. ನೋಡ್ರಿ, CM ಗೋಸ್ಕರ, ಪ್ರಮೋಷನ್ಗೋಸ್ಕರ ಕೂತ್ಕೊಂಡು ರೀಲ್ಸ್ ಮಾಡ್ಕೊಂಡು ಅಧ್ಯಕ್ಷರು ಮಾಡಿದ್ದಾರೆ. ಇಂತಿಂತ ವ್ಯಕ್ತಿಗಳನ್ನ ಅಧ್ಯಕ್ಷರು ಮಾಡಿ ಆಮೇಲೆ ಈ ಪೊಲೀಸ್ ಅವರ ಉಪಟಳ, ಪೋಲಿ ಆಟ ಜಾಸ್ತಿ ಆಗಿದೆ. ಪೊಲೀಸ್ ಅವ್ರು ಯಾಕೆ ಈ ರೀತಿ ಪೋಲಿಗಳಾಗ್ತಾ ಇದ್ದಾರೆ ಅಂತಂದ್ರೆ DK ಶಿವಕುಮಾರ್ ಅವರ ಧಮಕಿ ನೋಡಿದ್ರೆ ಡೆಫಿನೆಟ್ ಆಗಿ ಪೊಲೀಸ್ ಅವರು ಕೂಡ ನಮ್ ಬಾಸೇ ಮಾಡ್ತಾವ್ರೆ, ನಾವ್ಯಾಕೆ ಮಾಡಬಾರ್ದು ಅಂತ. ಇವತ್ತು ಏನು ಕರ್ನಾಟಕದಲ್ಲಿ ಪೊಲೀಸರು ಪೋಲಿಗಳಾಗ್ತಾ ಇದ್ದಾರೆ, ಮತ್ತೆ ದರೋಡೆ ಮಾಡ್ತಾ ಇದ್ದಾರೆ, ಇದಕ್ಕೆಲ್ಲ ಪ್ರೇರಣೆ ಇಟ್ಸ್ ನನ್ ಅದರ್ ದ್ಯಾನ್ DK ಶಿವಕುಮಾರ್. ಓಕೆ, ವಿ ಡೋಂಟ್ ಕೇರ್. ಯಾಕೆ DK ಶಿವಕುಮಾರ್ ಇಷ್ಟು ಧೈರ್ಯವಾಗಿ ಮಾತಾಡ್ತೀನಿ ಗೊತ್ತಾ ನಿಮ್ಗೆ? ದೇಶದಲ್ಲಿ ಸಂವಿಧಾನ ಇದೆ, ಅದು ನಂಬಿರೋರು ನಾವು. ನೀನು ಕಾಂಗ್ರೆಸ್ ಪಾರ್ಟಿ ನಂಬಿದ್ಯಾ? ನಿನ್ನ ಡೆಪ್ಯೂಟಿ CM ಕುರ್ಚಿನ ನಂಬಿದ್ಯಾ? ಓಟ್ ಹಾಕಿರೋ ಜನನ್ ಕೂಡ ನಂಬ್ತಾ ಇಲ್ಲ ನೀನು. ಯಾವ ಲೆವೆಲ್ ಬಂದಿದ್ಯಾ ಅಂತಂದ್ರೆ ನಿನ್ನ ಗೆಲ್ಸಿರೋದು ಕೂಡ ಜನ ಮರ್ತೋಗಿದ್ಯಾನಪ್ಪ. ನೀನಾಗಿ ನೀನ್ ಓಟ್ ಹಾಕೊಂಡ್ರೆ ನೀನ್ ಗೆಲ್ಲಲ್ಲ. ಜನ ನಿನ್ಗೆ ಓಟ್ ಹಾಕಿದ್ರೆ MLA ಆಗೋದು, ನೀನ್ ಮಿನಿಸ್ಟರ್ ಆಗೋದು, ಡೆಪ್ಯೂಟಿ CM ಆಗೋದು. ಓಕೆ, ಇಫ್ ಅಟ್ ಆಲ್ ಪೀಪಲ್ ಲೈಕ್ ಯು, ಪೀಪಲ್ ಲೈಕ್ ಮೀ ಆರ್ ಕ್ವಶನಿಂಗ್ ದ ಸಿಸ್ಟಮ್, ಪೀಪಲ್ ಲೈಕ್ ಯು ನಿಮ್ಮಂತವ್ರನ್ನ ಪ್ರಶ್ನೆ ಮಾಡ್ತಾ ಇದೀವಿ ಅಂತಂದ್ರೆ ಇಟ್ಸ್ ದ ಪವರ್ ಆಫ್ ದ ಕಾನ್ಸ್ಟಿಟ್ಯೂಷನ್. ಈ ದೇಶದ ಡಾಕ್ಟರ್ BR ಅಂಬೇಡ್ಕರ್, ದ ಫಾದರ್ ಆಫ್ ದ ಕಾನ್ಸ್ಟಿಟ್ಯೂಷನ್, ಬರೆದಿರುವಂತ ಸಂವಿಧಾನದ ಪವರ್. 78 ವರ್ಷದಲ್ಲಿ ಎಲ್ಲಾ ಪಾರ್ಟಿಯವರು ಲೂಟಿ ಮಾಡಿದ್ದಾರೆ ಭಾರತವನ್ನ. ಆದರೆ ಆ ಜನರ ಪ್ರಶ್ನೆ ಮಾಡೋ ತಾಕತ್ತನ್ನ ಯಾರ ಕೈಲೂ ಕಿತ್ಕೊಳಕ್ಕಾಗಿಲ್ಲ.
ಆಮೇಲೆ ಇವತ್ತು ಕಿತ್ಕೊಳಕ್ಕೂ ಆಗಲ್ಲ. ಇದೇ ನಿನ್ನ ಧಮಕಿಗೆ ಉತ್ತರವೇ ಈ ದೇಶದ ಸಂವಿಧಾನ. ಓಕೆ, ದ ಪವರ್ ಆಫ್ ದ ಕಾನ್ಸ್ಟಿಟ್ಯೂಷನ್. ನೆಕ್ಸ್ಟ್ ಟೈಮು 100% ತಾವು ಸೋಲ್ತೀರಾ, ಸೋಲಿಸ್ತಾರೆ ಜನ. ಇದು ನನ್ನ ಭವಿಷ್ಯ. ಧನ್ಯವಾದಗಳು ಸ್ನೇಹಿತರೆ. ಕರ್ನಾಟಕದಲ್ಲಿ ಪೊಲೀಸರು ಪೋಲಿಗಳು ಒಂದ್ ಕಡೆ ಆಗಿದ್ರೆ, ಇನ್ನೊಂದ್ ಕಡೆ ಒಬ್ಬ ಡೆಪ್ಯೂಟಿ CM ಒಂದ್ ಕಡೆ ಫಿಲಂ ಇಂಡಸ್ಟ್ರಿ ಒಂದು ಧಮಕಿ ಹಾಕ್ತಾನೆ, ಡೆಪ್ಯೂಟಿ CM ಈಗ ಅಪಾರ್ಟ್ಮೆಂಟ್ ಅಸೋಸಿಯೇಷನ್ ಅವ್ರಿಗೆ ಧಮಕಿ ಹಾಕಿದ್ದಾನೆ. ಆಹಾ, ನೀವೇ ಧನ್ಯ. ಇಂಥ ವ್ಯಕ್ತಿನ ನೆಕ್ಸ್ಟ್ ಟೈಮ್ ಅವರು ಸೋಲಿಸಿ. ಥ್ಯಾಂಕ್ ಯು.